ಸ್ನೇಹಿತರೆ ಹಾಗೂ ಭಾವಿ ಅಧಿಕಾರಿಗಳೇ, ತಮ್ಮೆಲ್ಲರಿಗೂ KS ಗುರೂಜಿ ವೇದಿಕೆಗೆ ಆತ್ಮೀಯ ಆದರದ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ದಿನಾಂಕ 15 ಮತ್ತು 16 ಮಾರ್ಚ್ ಈ 2 ದಿನ ನಡೆದ ಪ್ರಮುಖ ಪ್ರಚಲಿತ ಘಟನೆಗಳು ಅಥವಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಕವರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಒಂದು ವಿನಂತಿ ಏನೆಂದರೆ, ಯಾರೂ ಕೂಡ ಕ್ಲಾಸ್ನ ಅರ್ಧಕ್ಕೆ ಬಿಟ್ಟು ಹೋಗಬಾರ್ದು, ಕೊನೆವರೆಗೂ ಕೇಳಬೇಕು. ಹಾಗೂ ನನ್ನ ಕ್ಲಾಸ್ ಮಧ್ಯೆ ಕೇಳುವಂಥ ಆಬ್ಜೆಕ್ಟಿವ್ ಕ್ವೆಶನ್ಸ್ಗೆ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರಗಳನ್ನು ಕೊಡಬೇಕು. ಸೊ ಇವತ್ತು ಕವರ್ ಮಾಡಿರುವಂಥ ಟಾಪಿಕ್ಸ್ ಎಲ್ಲವೂ ರಿಲಿವೆಂಟ್. ನಿಮ್ಮ KS ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, PSI ಆಗಿರ್ಬೋದು, PC ಆಗಿರ್ಬೋದು, KPTCL ಆಗಿರ್ಬೋದು, ಹಾಗೂ ಈವನ್ UPSCಗೂ ಸಹ ಈ ಕರೆಂಟ್ ಅಫೇರ್ಸ್ ತುಂಬ ರಿಲಿವೆಂಟ್ ಆಗಿದೆ. ಸೊ ಯಾರೂ ತಪ್ಪದೆ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಕೂತ್ಕೊಳ್ಳಿ, ಹೆಡ್ಫೋನ್ಸ್ ಹಾಕೊಳ್ಳಿ, ನಾನು ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಅವಶ್ಯಕತೆ ಬಿದ್ದರೆ ಮಾತ್ರ ನೋಟ್ಸ್ ಮಾಡಿ, ಅದು ಸಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಕ್ಲಾಸ್ ಮುಗಿತಾ ಇದ್ದಂಗೆ ಇದಕ್ಕೆ ರಿಲೇಟೆಡ್ ಕರೆಂಟ್ ಅಫೇರ್ಸ್ ನೋಟ್ಸ್ನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ. ನೀವು ಅಲ್ಲಿ ವಿಸಿಟ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಬೋದು. ಸೊ ಇವತ್ತು ನಾವು ಕವರ್ ಮಾಡಲಿಕ್ಕೆ ಹೊರಟಿರುವಂಥ ಟಾಪಿಕ್ಸ್ ಯಾವ್ಯಾವು ಅಂದರೆ, ಮೊದಲನೇದಾಗಿ ಡಿಮ್ಯಾಂಡ್ ಫಾರ್ ಸಪ್ಲಿಮೆಂಟರಿ ಗ್ರ್ಯಾಂಟ್ಸ್. ಸೊ ಇತ್ತೀಚೆಗೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನ ಮುಂದೆ ತಮಗೆ 1.07 ಲಕ್ಷ ಕೋಟಿಯಷ್ಟು ಎಕ್ಸ್ಟ್ರಾ ಸಪ್ಲಿಮೆಂಟ್ರಿ ಗ್ರ್ಯಾಂಟ್ಸ್ ಬೇಕಾಗಿದೆ ಅಂತ ಒಂದು ರಿಕ್ವೆಸ್ಟ್ ಇಟ್ಟರು. ಸೊ ಈ ಒಂದು ಕಾಂಟೆಕ್ಸ್ಟಲ್ಲಿ ಸಪ್ಲಿಮೆಂಟ್ರಿ ಗ್ರ್ಯಾಂಟ್ಸ್ ಅಂದರೆ ಏನು ಮತ್ತು ಅದರ ಅವಶ್ಯಕತೆ ಹೇಗಿರುತ್ತೆ, ಅದನ್ನು ಸ್ಯಾಂಕ್ಷನ್ ಮಾಡುವಂಥ ಪ್ರೊಸೀಜರ್ ಅಥವಾ ಪ್ರೊಸೆಸ್ ಏನು ಅಂತ ತಿಳ್ಕೊಳ್ಳೋಣ. ಇದಾದಮೇಲೆ ವಾಟ್ ಆರ್ ವೈಟ್ ಫಾಸ್ಫರಸ್ ಬಾಂಬ್ಸ್ ಅಂದರೆ ಬಿಳಿ ರಂಜಕ ಬಾಂಬುಗಳು ಎಂದರೇನು. ಕಾಂಟೆಕ್ಸ್ಟ್ ಏನಂದರೆ, ಉಕ್ರೇನ್ ಮೇಲೆ ಸತತವಾಗಿ 25 ದಿನಗಳಿಂದ ರಷ್ಯಾ ದಾಳಿ ಮಾಡ್ತಾ ಇದೆ. ಸೊ ಈ ದಾಳಿ ಎಂಡ್ ಆಗೋ ಥರ ಕಾಣ್ತಾ ಇಲ್ಲ. ಬಟ್ ದಾಳಿ ಜೊತೆಗೆ ಏನಾಗ್ತಾ ಇದೆ, ರಷ್ಯಾ ಹಲವು ಹೊಸ ವಿವಿಧ ಬಗೆಯ ಬಾಂಬ್ಗಳನ್ನು ಬಳಸ್ತಾ ಇದೆ. ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಆಗಿರ್ಬೋದು ಅಥವಾ ಮಲ್ಟಿಪಲ್ ವೆಪನ್ಸ್ ಆಗಿರ್ಬೋದು ಬಳಸ್ತಾ ಇದೆ. ಸೊ ಅದರಲ್ಲಿ ಇತ್ತೀಚೆಗೆ ನಮಗೆ ಕೇಳ್ಪಟ್ಟಂಥ ಹೊಸ ಬಾಂಬ್ ಯಾವುದಂದರೆ ವೈಟ್ ಫಾಸ್ಫರಸ್ ಬಾಂಬ್ಸ್, ಬಿಳಿ ರಂಜಕಗಳು. ಇದರ ಬಗ್ಗೆ ತಿಳ್ಕೊಳ್ಳೋಣ. ನಂತರ ಆನ್ ಮಾರ್ಚ್ 14th ವಿ ಸೆಲೆಬ್ರೇಟೆಡ್ ಇಂಟರ್ನ್ಯಾಷನಲ್ ಡೇ ಆಫ್ ಮ್ಯಾಥಮೆಟಿಕ್ಸ್. ಸೊ ಸ್ನೇಹಿತರೆ, ಒಂದು ಲಕ್ಷ್ಯದಲ್ಲಿರಲಿ ಏನಂದರೆ, ಈ ಇಂಟರ್ನ್ಯಾಷನಲ್ ಡೇ ಆಫ್ ಮ್ಯಾಥಮೆಟಿಕ್ಸ್ ಅನ್ನೋದೇನಿದೆಯಲ್ಲ, ಇದು ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಇದಕ್ಕಿಂತ ಡಿಫ್ರೆಂಟು. ಸೊ ಎರಡೂ ಬೇರೆ. ನೀವು ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ನಾವು ಡಿಸೆಂಬರ್ 22ರಂದು ಏನು ಸೆಲೆಬ್ರೇಟ್ ಮಾಡ್ತೀವಿ, ಅದನ್ನು ಈ ಇಂಟರ್ನ್ಯಾಷನಲ್ ಡೇ ಆಫ್ ಮ್ಯಾಥಮೆಟಿಕ್ಸ್ ಜೊತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಇದ್ರ ಬಗ್ಗೆ ನೋಡೋಣ. ಇದಾದ ನಂತರ SSLV, ದಟ್ ಈಸ್ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಇಸ್ರೋ ಏನು ಅನೌನ್ಸ್ ಮಾಡಿದೆ, ಮೇ ಅಷ್ಟೊತ್ತಿಗೆ ಈ ಒಂದು ಲಾಂಚ್ ವೆಹಿಕಲ್ನ ಟ್ರಯಲ್ನ ಶುರು ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದೆ. ಸೊ ಡೆಫಿನೆಟ್ಲಿ ಇದು ನಮ್ಮೆಲ್ಲ ಕನ್ನಡಿಗರಿಗೂ ನಮ್ಮೆಲ್ಲ ಭಾರತೀಯರಿಗೂ ಒಂದು ಹೆಮ್ಮೆ ಕೊಡುವಂಥ ಸಂಗತಿ. ಸೊ ಇದರ ಟೆಸ್ಟ್ ಟ್ರಯಲ್ಸ್ನ ನಾವು ಮೇಯಲ್ಲಿ ಶುರು ಮಾಡ್ತೀವಿ ಅಂತ ಇಸ್ರೋ ಆಲ್ರೆಡಿ ಅನೌನ್ಸ್ ಮಾಡಿದೆ. ಮುಂದೆ ಯಮುನಾ ರಿವರ್ ಪೊಲ್ಯೂಷನ್, ಯಮುನಾ ನದಿ ಮಾಲಿನ್ಯ, ಇದ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಯಾಕಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇತ್ತೀಚೆಗೆ ಒಂದು ವರದಿ ರಿಲೀಸ್ ಮಾಡಿದೆ. ಆ ವರದಿಯಲ್ಲಿ ಏನು ಹೇಳುತ್ತೆ ಅಂದರೆ, ಸುಮಾರು 98% ಅಷ್ಟು ಪೊಲ್ಯೂಟನ್ಸ್ ಅಥವಾ ಮಾಲಿನ್ಯ ದೆಹಲಿ ಸಿಟಿ ಏನಿದೆಯಲ್ಲ ಅದರಿಂದ ಅದು ಒಂದರಿಂದ ಮಾತ್ರ ಆಗ್ತಾಯಿದೆ ಅಂತ ಹೇಳಿದೆ. ಸೊ ಈ ಒಂದು ಕಾಂಟೆಕ್ಸ್ಟಲ್ಲಿ ಈ ರಿವರ್ ಪೊಲ್ಯೂಷನ್ ಅಂದರೆ ಏನು, ಅದರಿಂದ ಆಗ್ತಕ್ಕಂತಹ ಎಫೆಕ್ಟ್ಸ್ ಏನು, ಬೋತ್ ಹ್ಯೂಮನ್ ಮೇಲಾಗಿರ್ಬೋದು, ಎನ್ವೈರ್ಮೆಂಟ್ ಮೇಲಾಗಿರ್ಬೋದು. ಅದ್ರ ಜೊತೆಗೆ ಯಮುನಾ ರಿವರ್ ಬಗ್ಗೆ ಕೆಲವೊಂದು ಫ್ಯಾಕ್ಟ್ಸ್ನ ತಿಳ್ಕೊಳ್ಳೋಣ. ಅದ್ರ ಸೋರ್ಸ್ ಯಾವುದು, ಅದರ ಟ್ರಿಬ್ಯೂಟರೀಸ್ ಯಾವುದು, ಅದು ಎಲ್ಲೆಲ್ಲಿ ಹರಿಯುತ್ತೆ, ಏನು ಎತ್ತ ಅಂತ. ನಂತರ ಇತ್ತೀಚೆಗೆ ಹೊಸದಾಗಿ ಒಂದು ಪಳೆಯುಳಿಕೆ ಅಥವಾ ಫಾಸಿಲ್ ಅಂತ ಏನು ಕರಿತೀವಿ ಅದು ಸಿಕ್ಕಿದೆ. ಯಾವುದರ ಫಾಸಿಲ್? ಸ್ಕ್ವಿಡ್ ಫಾಸಿಲ್. ಅದನ್ನು US ಪ್ರೆಸಿಡೆಂಟ್ ಜೋ ಬೈಡನ್ ಏನಿದ್ದಾರೆ ಅವರಿಗೆ ಗೌರವ ಕೊಡಲಿಕ್ಕಾಗಿ ಅವ್ರ ಹೆಸರು ಮೇಲೆ ನಾಮಕರಣ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಂತರ ಗ್ಯಾಲಿಯಂ ನೈಟ್ರೇಟ್ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಳ್ಳೋಣ. ಕೊನೆಗೆ ಸಾಮಾಜಿಕ ಸಂಸ್ಥೆ ಅಂದ್ರೇನು, ಇಷ್ಟು ವಿಷಯಗಳನ್ನು ಕೂಲಂಕುಷವಾಗಿ ಡಿಸ್ಕಸ್ ಮಾಡಿ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವು ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂದರೆ ನೀವು ಬೆಲ್ ಐಕನ್ ಪ್ರೆಸ್ ಮಾಡದೇ ಇದ್ದರೆ ನಾವು ಏನೇ ಹೊಸ ವಿಡಿಯೋ ಹಾಕಿದ್ರೂ ತಮಗೆ ಅಪ್ಡೇಟ್ ಬರಲ್ಲ. ಸೊ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ KS ಗುರೂಜಿ ಹ್ಯಾಸ್ ಆ್ಯಡೆಡ್ ಅ ನ್ಯೂ ವಿಡಿಯೋ ಅಂತ ನಿಮಗೆ ಅಪ್ಡೇಟ್ ಬರುತ್ತೆ. ಸೊ ಅದ್ರ ಪ್ರಕಾರ ನೀವು ಇಮಿಡಿಯೇಟಾಗಿ ಆ ವಿಡಿಯೋ ನೋಡಿ ಅದರಿಂದ ಬೆನಿಫಿಟ್ ತೊಗೋಬೋದು. ಅದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, KS ಗುರೂಜಿ ಅಫಿಷಿಯಲ್ ಅಂತ. ಲಿಂಕು ಕೆಳಗಡೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀವಿ. ಅದನ್ನು ಯಾರೂ ಮರಿದೇ ಜಾಯ್ನ್ ಆಗಬೇಕು. ಅಲ್ಲಿ ನಮ್ಮ ಪ್ರತಿಯೊಂದು ಇನಿಷಿಯೇಟಿವ್, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಪ್ರಜಾವಾಣಿ ಸಾರಾಂಶ ಆಗಿರ್ಬೋದು, ಕನ್ನಡ ಕರೆಂಟ್ ಅಫೇರ್ಸು, ಇಂಗ್ಲೀಷ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಆಗಿರ್ಬೋದು, ಜೊತೆಗೆ KS ಮೀನ್ಸ್ ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, PSIಗೆ ಸಂಬಂಧಪಟ್ಟಂಗೆ ಎಸ್ಸೆ ಬರೆಯೋಕ್ಕೆ ಬೇಕಾಗಿರುವಂಥ ಮಟೀರಿಯಲ್ಸ್ ಆಗಿರ್ಬೋದು, ಹೀಗೆ ಹಲವು ಇನಿಷಿಯೇಟಿವ್ಗಳು ತಮಗೆ ಅಲ್ಲಿ ದೊರೆಯುತ್ತವೆ. ಸೊ ಅದರ ಲಿಂಕ್ ಸಹ ಸಿಗುತ್ತೆ. ಈ ಕೆಳಗಡೆ ನಾವು ವಿಡಿಯೋದಲ್ಲಿ ಕೊಟ್ಟಿರುವಂಥ ಲಿಂಕ್ನ ಪ್ರೆಸ್ ಮಾಡಿ ಈ 2 ಕೆಲಸ ನೀವು ಮೊದಲು ಮಾಡಬೇಕು. ಟೆಲಿಗ್ರಾಮ್ ಜಾಯ್ನ್ ಆಗಬೇಕು ಹಾಗೂ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಬೇಕು. ಸೊ ಎಂದಿನಂತೆ
ಇಂದಿನ ಫಸ್ಟ್ ಟಾಪಿಕ್ ಶುರು ಮಾಡೋ ಮುಂಚೆ ಇವತ್ತಿನ ಪ್ರಶ್ನೆ ಹೀಗಿದೆ: ಪೂರಕ ಅನುದಾನ ಬೇಡಿಕೆ ಭಾರತ ಸಂವಿಧಾನದ ಯಾವ ಅಡಿಯಲ್ಲಿ ಉಲ್ಲೇಖಿಸಲಾಗಿದೆ? ಸಪ್ಲಿಮೆಂಟರಿ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಈಸ್ ಮೆನ್ಷನ್ಡ್ ಅಂಡರ್ ವಿಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ನಿಮ್ಮ ಆಪ್ಷನ್ ಆರ್ಟಿಕಲ್ 115, ಆರ್ಟಿಕಲ್ 116, ಆರ್ಟಿಕಲ್ 110, ನನ್ ಆಫ್ ದಿ ಅಬೌವ್. ಸೊ ನಿಮಗೆ ಯಾವುದು ಉತ್ತರ ಸರಿ ಅನಿಸುತ್ತೋ ಅದನ್ನು ತಪ್ಪದೆ ಮರೀದೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಾವು ತಿಳಿಸ್ಬೇಕು. ಮೊದಲನೇ ಟಾಪಿಕ್ ಯಾವುದು ಅಂದರೆ ಸಪ್ಲಿಮೆಂಟರಿ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್, ಅಂದರೆ ಪೂರಕ ಅನುದಾನ ಬೇಡಿಕೆ. ಕಾಂಟೆಕ್ಸ್ಟ್ ಇಷ್ಟೇ ಇದೆ. ಇತ್ತೀಚೆಗೆ ಹಿಂದೂ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಅದರಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ನಮ್ಮ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಪ್ರಸಕ್ತ ಸಾಲಿನಲ್ಲಿ ದುಡ್ಡೆಲ್ಲ ಆಗೋಗಿದೆ, ಕೆಲವೊಂದು ಯೋಜನೆಗಳಿಗೆ ಎಕ್ಸ್ಟ್ರಾ ಖರ್ಚು ಮಾಡಿಬಿಟ್ಟಿದ್ದೀವಿ. ಸೊ ಹಾಗಾಗಿ ವಿ ಆರ್ ರನ್ನಿಂಗ್ ಔಟ್ ಆಫ್ ಫಂಡ್ಸ್, ನಮ್ಮ ಹತ್ರ ದುಡ್ಡಿಲ್ಲ. ಹಾಗಾಗಿ ದಯಮಾಡಿ ನಮಗೆ ಇನ್ನೂ ಎಕ್ಸ್ಟ್ರಾ 1.07 lakh crore rupees, ಸೊ ಇದನ್ನು ಕೊಡಿ ಅಂತ ಸಂಸತ್ತಿನ ಮುಂದೆ ಒಂದು ಮನವಿಯನ್ನು ಇಡ್ತಾರೆ. ಸೊ ಈ ಕಾಂಟೆಕ್ಸ್ಟ್ನಲ್ಲಿ ಕೆಲವೊಂದು ವಿಷಯಗಳನ್ನ ತಿಳಿದುಕೊಳ್ಬೇಕು. ಸ್ನೇಹಿತರೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ರೂ ಓದೋ ಒಂದು ಅಪ್ರೋಚ್ ಏನಿರುತ್ತಲ್ಲ ಅದು ತುಂಬ ಅಂದರೆ ತುಂಬ ಎಫಿಷಿಯೆಂಟ್ ಮತ್ತು ಪ್ರೊಡಕ್ಟಿವ್ ಆಗಿರಬೇಕು. ಎಫಿಷಿಯೆಂಟ್ ಮತ್ತು ಪ್ರೊಡಕ್ಟಿವ್ ಅಂದರೆ ಏನು? ಈ ಆರ್ಟಿಕಲ್ನೇ ತಗೊಳ್ಳಿ. ಈ ನ್ಯೂಸ್ ಪೇಪರಲ್ಲಿ ಈ ಹೆಡ್ಡಿಂಗ್ ಕೊಟ್ಟಿದ್ರು: ಗೌರ್ಮೆಂಟ್ ಸೀಕ್ಸ್ ಪಾರ್ಲಿಮೆಂಟ್ ನೋಟ್ ಫಾರ್ ಎಕ್ಸ್ಟ್ರಾ ಸ್ಪೆಂಡಿಂಗ್ ಆಫ್ ₹1.07 lakh crore. ಈ ಆರ್ಟಿಕಲ್ ಏನಿದೆ, ಇಷ್ಟು ದುಡ್ಡು ಕೇಳಿದ್ರು ಅದನ್ನು ಸಂಸತ್ತವರು ಕೊಡಬೇಕು ಅಂದ್ಕೊಂಡಿದ್ದಾರೆ, ಕೊಡ್ತಾರೆ ಅಂತ ಮಾತ್ರ ಹೇಳ್ತಾರೆ. ಬಟ್ ಇಷ್ಟೇ ಸಾಕಾಗುತ್ತಾ ನಿಮ್ಮ ಎಕ್ಸಾಮ್ಗೆ? ಇಲ್ಲ. ಇದರಿಂದ ಕೆಲವೊಂದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ನ ನೀವು ರಿಸರ್ಚ್ ಮಾಡಬೇಕು. ಏನೇನು? ಪೂರಕ ಅನುದಾನ ಬೇಡಿಕೆ ಅಂದ್ರೇನು? ಇದನ್ನು ಎಲ್ಲಿಂದ ಕೊಡಲಾಗ್ತದೆ? ಸಂಸತ್ತಿನಿಂದ ಕೊಡಲಾಗ್ತದೆ. ಸಂಸತ್ತವರು ಎಲ್ಲಿಂದ ಕೊಡ್ತಾರೆ? ಅವ್ರ ಮನೆಯಿಂದ ಕೊಡ್ತಾರಾ? ಇಲ್ಲ. ಅವರಿಗೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಏನಿದೆಯಲ್ಲ ಅದರ ಒಂದು ಹಕ್ಕಿರುತ್ತೆ, ಅದರ ಸುಪ್ರೀಂ ಪವರ್ ಅವ್ರ ಕೈಲಿರುತ್ತೆ, ಕಿಲಿಕೆ ಅಂತ ಹೇಳ್ಬೋದು ನಾವು. ಸೊ ಏನೇ ₹1 ಆ ಕನ್ಸಾಲಿಡೇಟೆಡ್ ಫಂಡಿಂದ ಹೋಗಬೇಕಂದ್ರೂ ಅವ್ರ ಪರ್ಮಿಷನ್ ಇಲ್ಲದೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ CFI ಅಂದರೆ ಏನು ತಿಳ್ಕೊಳ್ಬೇಕು. ನಂತರ ಈ ಥರ ಹಣಕಾಸಿನ ವ್ಯವಹಾರ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸಂಸತ್ತಾಗಿರ್ಬೋದು, ಅಥವಾ ಹೊಸ ಟ್ಯಾಕ್ಸ್ ಇಂಪೋಸ್ ಮಾಡೋದಾಗಿರ್ಬೋದು, ಈ ಒಂದು ಹಣಕಾಸಿನ ವ್ಯವಹಾರಗಳು ಸಂವಿಧಾನದ ಯಾವ ಅಡಿಗಳಲ್ಲಿ ಮೆನ್ಷನ್ ಆಗಿದೆ? ಸೊ ಸಾಂವಿಧಾನಿಕ ನಿಬಂಧನೆಗಳು ಯಾವ್ಯಾವು ಇದನ್ನು ತಿಳ್ಕೊಳ್ಬೇಕು. ಇದಾದಮೇಲೆ ಪೂರಕ ಅನುದಾನ ಬೇಡಿಕೆಗಳಿಗೆ ಇದನ್ನು ಅನುಸರಿಸಬೇಕಾದರೆ ಅಥವಾ ಇದನ್ನು ಕೊಡಬೇಕಾದರೆ ಅನುಸರಿಸಬೇಕಾದಂಥ ಪ್ರೋಸೆಸ್ ಅಥವಾ ಕಾರ್ಯವಿಧಾನ ಹೇಗಿರುತ್ತೆ ಅದು ಗೊತ್ತಿರಬೇಕು. ಅದಾದ ನಂತರ ನಮ್ಮ ಸಂವಿಧಾನದಲ್ಲಿ ಇದೊಂದು ಅನುದಾನ ಅಲ್ಲದೆ ಇನ್ನೂ ಹಲವು ಅನುದಾನಗಳಿವೆ, ಅವು ಯಾವ್ಯಾವು ಅಂತ ತಿಳ್ಕೊಳ್ಬೇಕು. ಸೊ ಯಾವುದೇ ಒಂದು ಆರ್ಟಿಕಲ್ ನೀವು ನೋಡಿದ ತಕ್ಷಣವೇ ನಿಮ್ಮ ಮೈಂಡ್ ಈ ಥರ ಓಡ್ತಿರ್ಬೇಕು. ಸೊ ಇಷ್ಟು ಮಾಡಿದಾಗ ಎಲ್ಲ ಆ್ಯಂಗಲಿಂದನೂ ಒಂದು ಕರೆಂಟ್ ಅಫೇರ್ಸ್ ನೀವು ಟಾಪಿಕ್ ತೊಗೊಂಡ್ರೂ ಹಿಂದೆ ಸ್ಟ್ಯಾಟಿಕ್ ಸಬ್ಜೆಕ್ಟ್ ರಿಲೇಟ್ ಮಾಡ್ತೀರಾ. ಇಲ್ಲಿ ನೋಡಿ, ಸಪ್ಲಿಮೆಂಟರಿ ಡಿಮ್ಯಾಂಡ್ಸ್ ಅಂತ ನಾವೇನು ನೋಡಿದ್ವಿ, ಇದನ್ನು ಪಾಲಿಟಿಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ಬಿಟ್ವಿ, ಕಾನ್ಸ್ಟಿಟ್ಯೂಷನ್ ಲಿಂಕ್ ಮಾಡಿದ್ವಿ. ಸೊ ಇಲ್ಲಿ ಮಲ್ಟಿಪಲ್ ಆ್ಯಂಗಲ್ಸಿಂದ ನೀವು ಯೋಚನೆ ಮಾಡಿ ಅರ್ಥ ಮಾಡಿಕೊಂಡಾಗ ನಿಮ್ಮ ಪ್ರಿಪ್ರೇಷನ್ ಹೋಲಿಸ್ಟಿಕ್ ಮತ್ತು ಸಫಿಷಿಯೆಂಟ್ ಆಗಿರುತ್ತೆ. ಸೊ ಅದರ ರಿಲೇಟೆಡ್ ಯಾವುದೇ ಸಮಯದಲ್ಲೂ ಏನೇ ಪ್ರಶ್ನೆ ಕೇಳಿದ್ರು ನೀವು ಒಂದೇ ಸರ್ತಿ ಓದಿರ್ತೀರ, ತಟ್ ಅಂತ ಆನ್ಸರ್ ಹೇಳ್ಬಿಡ್ತೀರ. ಸೊ ನಿಮಗೆ ಒಂಥರ ನಿಶ್ಚಿಂತೆಯಿಂದ ನಿರ್ಭೀತಿಯಿಂದ ಪ್ರಿಪ್ರೇಷನ್ ಆಗುತ್ತೆ. ಸೊ ಇಷ್ಟು ತಲೆಯಲ್ಲಿ ಇಟ್ಕೋಬೇಕು. ಸೊ ಇವಾಗ ಕಾಂಟೆಕ್ಸ್ಟ್ ಏನು? ನಿರ್ಮಲಾ ಸೀತಾರಾಮನ್ ಅವರು ಈ ವರ್ಷಕ್ಕೆ ಇನ್ನೂ ಫೈನಾನ್ಷಿಯಲ್ ಇಯರ್ ಮುಗಿಯೋ ಮುಂಚೆನೇ ನಮಗೆ ನೀವು ಕೊಟ್ಟಂತಹ ಇದು ಪಾರ್ಲಿಮೆಂಟಿಗೆ ಹೇಳ್ತಾರೆ, ನೀವು ಕೊಟ್ಟಂಥ ದುಡ್ಡು ಸಾಕಾಗ್ತಾ ಇಲ್ಲ, ಕೆಲವೊಂದು ಯೋಜನೆಗಳಿಗೆ ಕಮ್ಮಿ ಬಿದ್ದಿದೆ, ಹಾಗಾಗಿ ದಯಮಾಡಿ ಇನ್ನೊಂದು ಸ್ವಲ್ಪ ದುಡ್ಡು ಕೊಡಿ. ನೀವು ಕೊಡದೇ ಇದ್ದರೆ ಆ ಸ್ಕೀಮ್ಸ್ ಅಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ. ಬಟ್ ಯಾರಿಗೆ ಎಫೆಕ್ಟ್ ಆಗುತ್ತೆ? ಜನರಿಗಲ್ವಾ, ಸಿಟಿಸನ್ಸ್ಗೆ. ಸೊ ಹಾಗಾಗಿ ನೀವೇನು ಮಾಡಿ, ದಯಮಾಡಿ ಅದನ್ನು ಕೊಡಿ ಅಂತ ಸಂಸತ್ತಿನ ಮುಂದೆ ಒಂದು ಮನವಿಯನ್ನು ಇಟ್ಟಿದ್ದಾರೆ. ಸೊ ಆ ಮನವಿಯನ್ನು ಸ್ವೀಕರಿಸಿ ಒಂದು ಪ್ರೊಸೀಜರ್ ಅಂತ ಇರುತ್ತಲ್ಲ, ಎಸ್ಟಾಬ್ಲಿಷ್ಡ್ ಪ್ರೊಸೀಜರ್, ಅದ್ರ ಪ್ರಕಾರ ಆ ಅಮೌಂಟನ್ನು ಗ್ರ್ಯಾಂಟ್ ಮಾಡ್ತಾರೆ. ಬಟ್ ಇಲ್ಲಿ ಪೂರಕ ಅನುದಾನ ಅಥವಾ ಸಪ್ಲಿಮೆಂಟರಿ ಡಿಮ್ಯಾಂಡ್ ಅಂತ ಯಾವುದು ಕರಿತೀವಿ ನಾವು? ಸ್ನೇಹಿತರಲ್ಲಿ ಹೆಸರಲ್ಲೇ ಇದೆ ನೋಡಿ. ನೀವು ಮೋಸ್ಟ್ ಆಫ್ ದಿ ಟಾಪಿಕ್ಸ್ನ ಹೆಸರಿನ ಮುಖಾಂತರ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಜಾಸ್ತಿ ಇಂಡೆಪ್ತ್ ಹೋಗೋ ಅವಶ್ಯಕತೆ ಇಲ್ಲ. ಆ ಬೇಸಿಕ್ ನಾಲೆಜ್ ಏನು ನೆಸೆಸರಿ ಇರುತ್ತಲ್ಲ ಅದನ್ನು ಹೆಸರಿನ ಮುಖಾಂತರ ನೀವು ಅರ್ಥ ಮಾಡ್ಕೋಬೋದು. ಪೂರಕ ಅಥವಾ ಸಪ್ಲಿಮೆಂಟರಿ ಅಂದರೆ ಎಕ್ಸಿಸ್ಟಿಂಗ್ ಏನೋ ಒಂದು ಥಿಂಗ್ ಇರುತ್ತೆ, ಅದಕ್ಕೆ ಇನ್ ಸಪೋರ್ಟಾಗಿ ಬರುವಂತಹದ್ದು. ಇಲ್ಲಿ ಈ ವಿಷಯದಲ್ಲಿ ವರ್ಷದ ಸ್ಟಾರ್ಟಿಂಗಲ್ಲಿ ನೀವು ಗೌರ್ಮೆಂಟ್ ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಮಂಡಿಸುತ್ತೆ, ಆ ಬಜೆಟಲ್ಲಿ ಎಕ್ಸ್ಪೆಂಡಿಚರು ಮತ್ತು ಇನ್ಕಮ್ ತೋರಿಸಿರುತ್ತೆ. ಇನ್ಕಮ್ ಅಂದರೆ ಆ ಸೆಂಟ್ರಲ್ ಗೌರ್ಮೆಂಟ್ಗೆ ಬೇರೆ ಬೇರೆ ಮೀನ್ಸ್ ಥ್ರೂ ಬರುವಂತಹ ಆದಾಯ. ಎಕ್ಸ್ಪೆಂಡಿಚರ್ ಅಂದರೆ ತಾನು ಮುಂದಿನ ಒಂದು ವರ್ಷ ಮಾಡಲಿಕ್ಕೆ ಹೊರಟಿರುವಂಥ ಎಕ್ಸ್ಪೆಂಡಿಚರ್ಸ್, ಅಂದರೆ ಬೇರೆ ಬೇರೆ ಸ್ಕೀಮ್ಗಳ ಮೇಲಾಗಿರ್ಬೋದು, ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳ ಮೇಲಾಗಿರ್ಬೋದು, ಅಥವಾ ಇನ್ನೂ ಹಲವು ವಿಷಯಗಳಾಗಿರ್ಬೋದು. ಸೊ ಆ ಎಕ್ಸ್ಪೆಂಡಿಚರ್ಸಲ್ಲಿ ವಿವಿಧ ಸಚಿವಾಲಯಗಳ ಪ್ರಮುಖ ಯೋಜನೆಗಳು ಸಹ ಬರ್ತವೆ. ಸೊ ಒಂದು ಸ್ಟಾರ್ಟಿಂಗಲ್ಲಿ ಫಾರ್ ಎಕ್ಸಾಂಪಲ್ ಫೈನಾನ್ಸ್ ಮಿನಿಸ್ಟ್ರಿ ಇದೆ, ಯಾವುದೋ ಒಂದು ಹೆಲ್ತ್ ಸ್ಕೀಮ್ ಇದೆ ಅಂದ್ಕೊಳ್ಳಿ,
ಅಥವಾ ಫೈನಾನ್ಸ್ ಮಿನಿಸ್ಟ್ರಿದೆ ಯಾವುದೋ ಒಂದು ಟ್ಯಾಕ್ಸ್ ರಿಲೇಟೆಡ್ ಸ್ಕೀಮ್ ಇದೆ ಅಂದ್ಕೊಳ್ಳಿ. ಆ ಟ್ಯಾಕ್ಸ್ ರಿಲೇಟೆಡ್ ಸ್ಕೀಮ್ಗೆ ಬಜೆಟಲ್ಲಿ 1,000 ಕೋಟಿ ಅನುದಾನ ಕೊಟ್ಟಿರ್ತಾರೆ. 1,000 ಕೋಟಿ ಸಾಕು ಅಂತ ಆ ಎಕ್ಸ್ಪರ್ಟ್ಸ್ ಏನಿರ್ತಾರಲ್ಲ ಟೀಮಲ್ಲಿ, IAS ಆಫೀಸರ್ಸ್ ಆಗಿರ್ಬೋದು, ಮಿನಿಸ್ಟ್ರಿ ಅಫಿಷಿಯಲ್ಸ್ ಆಗಿರ್ಬೋದು, ಅವರೆಲ್ಲ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನಮ್ಮದು ಬಜೆಟ್ ಇಷ್ಟಾಗುತ್ತೆ, ಎಷ್ಟು ನಮಗೆ 1,000 ಕೋಟಿ ಕೊಡಿಸಿ ಅಂತ ಹೇಳಿರ್ತಾರೆ. ಸೊ 1,000 ಕೋಟಿ ಸಿಗುತ್ತೆ. ಬಟ್ ಒಂದು ವರ್ಷ ಮುಗಿಯೋದ್ರ ಒಳಗಡೆ 12 ತಿಂಗಳಿಗೆ ಏನು ಕೊಟ್ಟಿರ್ತಾರೆ, ಸುಮಾರು 12 ತಿಂಗಳಿಗೆ ಈ ಒಂದು ಫಂಡ್ ಇರುತ್ತೆ, ನೀವು ಎಕ್ಸ್ಪೆಂಡಿಚರ್ ಮಾಡ್ಕೊಳ್ಳಿ ಅಂತ. ಬಟ್ ಕೆಲವೊಂದ್ಸಲಿ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ಎಕ್ಸ್ಪೆಂಡಿಚರ್ ಖರ್ಚು ಜಾಸ್ತಿಯಾಗಿ 9 ತಿಂಗಳಲ್ಲಿ ಫಂಡ್ ಮುಗಿದು ಹೋಗುತ್ತೆ. ಸೊ ಆಗ ಆ ಸ್ಕೀಮ್ಗೆ ಇನ್ನೂ ಒಂದು 3 ತಿಂಗಳು ಇಂಪ್ಲಿಮೆಂಟ್ ಮಾಡೋಕ್ಕೆ ಬೇಕಾಗಿರೋಷ್ಟು ದುಡ್ಡು ಕಮ್ಮಿ ಬೀಳುತ್ತೆ. ಸೊ ಅಂತಹ ಸಮಯದಲ್ಲಿ ಈ ಒಂದು ಪೂರಕ ಬೇಡಿಕೆಯನ್ನು ಇಡಲಾಗ್ತದೆ. ಸೊ ದಿಸ್ ಈಸ್ ಕಾಲ್ಡ್ ಎಸ್ ಸಪ್ಲಿಮೆಂಟರಿ ಡಿಮ್ಯಾಂಡ್ಸ್. ಯು ಆರ್ ಸಪ್ಲಿಮೆಂಟಿಂಗ್ ಇಟ್ ಫಾರ್ ಸಮಥಿಂಗ್, ಅಂದರೆ ಒಂದು ಸಪ್ಲಿಮೆಂಟ್ ಕೊಡ್ತಾ ಇದ್ದಾರೆ. ನೀವು ಎಕ್ಸಾಮ್ ಬರೆಯೋವಾಗ ಕೇಳ್ತಿರಲ್ಲ, ಮೇನ್ ಆನ್ಸರ್ ಶೀಟ್ ಮುಗಿದ ಮೇಲೆ ಮೇಡಮ್ ಒಂದು ಸಪ್ಲಿಮೆಂಟ್ ಕೊಡಿ ಅಂತ. ಸೊ ಅದೇ ರೀತಿ ಇದು ಸಹ ಒಂದು ಸಪ್ಲಿಮೆಂಟ್, ಪೂರಕ. ಇಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಹೇಳೋದಾದರೆ, ಯಾವುದೇ ಸರ್ಕಾರಿ ಖರ್ಚಿಗೆ ಬಜೆಟ್ ಅಧಿವೇಶನದಲ್ಲಿ ಈಗಾಗಲೇ ಸಂಸತ್ತಿನ ವಿನಿಯೋಗ ಕಾಯ್ದೆಯಿಂದ ಪಡೆದ ಅಧಿಕೃತ ಮೊತ್ತವು ಆ ವರ್ಷದ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸಾಕಷ್ಟಿಲ್ಲವೆಂದು ಕಂಡುಬಂದಾಗ ಸರ್ಕಾರದ ಖರ್ಚಿಗೆ ಹೆಚ್ಚಿನ ಮೊತ್ತಕ್ಕಾಗಿ ಪೂರಕ ಅನುದಾನ ಬೇಡಿಕೆಯನ್ನು ಮಂಡಿಸಲಾಗುತ್ತದೆ. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿರಬೇಕು. ಇನ್ನು ಯಾವತ್ತೇ ಕೇಳಿದ್ರೂ ಪೂರಕ ಅನುದಾನ ಏನಂತ ನಿಮಗೆ ಮಧ್ಯರಾತ್ರಿ ಹೊಡೆದೆಬ್ಬಿಸಿ ಕೇಳಿದ್ರೂ ಹೇಳಕ್ಕೆ ಬಂದಿರಬೇಕು. ನೆಕ್ಸ್ಟು, ಈ ಪೂರಕ ಅನುದಾನ ಹೆಂಗೆ ಬಂತು? ಹೆಂಗಂದರೆ ಇದನ್ನು ಸ್ಪೆಸಿಫಿಕಲಿ ಎಕ್ಸ್ಪ್ಲಿಸಿಟ್ಲಿ ನಮ್ಮ ಭಾರತದ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಸರ್? ಆರ್ಟಿಕಲ್ 115 ಆ್ಯಂಡ್ ಆರ್ಟಿಕಲ್ 116. ಸೊ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲೇ ಯಾವಾಗ 1949ನಲ್ಲಿ ಏನು ಫೋರ್ಸಿಗೆ ಬಂತು ಆವಾಗಲೇ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಆರ್ಟಿಕಲ್ 115ನಲ್ಲಿ ಯಾವ್ಯಾವ ಮೆನ್ಷನ್ ಮಾಡಿದ್ದಾರೆ? ಪೂರಕ ಮತ್ತು ಹೆಚ್ಚುವರಿ ಅನುದಾನ. ಮತ್ತು ಆರ್ಟಿಕಲ್ 116ನಲ್ಲಿ ಯಾವುದಿದೆ? ವೋಟ್ಸ್ ಆನ್ ಅಕೌಂಟ್, ಸಾಲದ ಮತಗಳು ಮತ್ತು ಅಸಾಧಾರಣ ಅನುದಾನಗಳು. ಸೊ ಇಷ್ಟನ್ನೂ ಕೂಡ ಎಕ್ಸ್ಪ್ಲಿಸಿಟ್ಲಿ, ಓಪನ್ ಆಗಿ, ಡಿಸ್ಕ್ರಿಪ್ಟಿವ್ ಆಗಿ ನಮ್ಮ ಭಾರತದ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೊದಲನೇದಾಗಿ ಎಷ್ಟು ಎಕ್ಸ್ಟ್ರಾ ಅಮೌಂಟ್ ಅಥವಾ ಸಪ್ಲಿಮೆಂಟರಿ ಗ್ರ್ಯಾಂಟ್ ಬೇಕಾಗಿರುತ್ತೋ ಅದನ್ನು ಯಾರು ಹೇಳ್ತಾರೆ? ಹಣಕಾಸು ಸಚಿವಾಲಯ, ಅಂದರೆ ಫೈನಾನ್ಸ್ ಮಿನಿಸ್ಟ್ರಿ ಹೇಳುತ್ತೆ. ಬೇರೆ ಯಾರು ಹೇಳಕ್ಕೆ ಬರಲ್ಲ. ಹೋಮ್ ಮಿನಿಸ್ಟರ್ ಬಂದು ಹೇಳೋಕ್ಕಾಗಲ್ಲ, ಅಥವಾ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಬಂದು ಹೇಳೋಕ್ಕಾಗಲ್ಲ. ಹಣಕಾಸು ಸಚಿವಾಲಯವೇ ಬರಬೇಕು. ಯಾರು ಹೇಳ್ತಾರೆ ಅಂತ ನಿಮ್ಗೆ ಕೇಳಿದ್ರೆ ಯಾರು ಹೇಳಬೇಕು? ಹಣಕಾಸು ಸಚಿವಾಲಯ ಎಷ್ಟು ಅಮೌಂಟ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ ಒಂದು ಮನವಿಯನ್ನು ಸಂಸತ್ತಿನ ಮುಂದೆ ಇಡ್ತಾರೆ. ಅದನ್ನು ಯಾವಾಗ ಇಡ್ತಾರೆ? ನೆಕ್ಸ್ಟ್ ಪ್ರಶ್ನೆ, ಯಾವಾಗ ಇಡ್ತಾರೆ ಅಂದರೆ ಪ್ರಸಕ್ತ ಹಣಕಾಸು ವರ್ಷ ಮುಗಿಯೋದ್ರ ಒಳಗಡೆ ಇಡ್ತಾರೆ, ಮುಗಿದ ಮೇಲಲ್ಲ. ಇದು ಬಿಫೋರ್ ದಿ ಎಂಡ್ ಆಫ್ ಪ್ರೆಸೆಂಟ್ ಫೈನಾನ್ಷಿಯಲ್ ಇಯರ್ ಈ ಒಂದು ಮನವಿಯನ್ನು ಸಲ್ಲಿಸಲಾಗುತ್ತೆ. ಈ ಮನವಿಯಲ್ಲಿ ಏನಿರುತ್ತೆ? ನಿಜವಾದ ಖರ್ಚು ಸಂಸತ್ತು ಮಂಜೂರು ಮಾಡಿದ ಅನುದಾನವನ್ನು ಮೀರಿದಾಗ ಇದರ ಅವಶ್ಯಕತೆ ಒಂದು ಬರುತ್ತೆ. ಸೊ ಇದನ್ನು ಈ ಒಂದು ಮನವಿಯಲ್ಲಿ ಇಟ್ಟಿರೋಕ್ಕಾಗುತ್ತೆ. ಸೊ ಇನ್ನು ಈ ಮನವಿಯನ್ನು ಸಲ್ಲಿಸಿದ ಮೇಲೆ ಅಷ್ಟಕ್ಕೆ ಕೇಳಿದ ತಕ್ಷಣ ಕೊಡೋಕ್ಕಾಗುತ್ತಾ? ಇಲ್ಲ. ಕೇಳಿದ ತಕ್ಷಣ ನಮ್ಮ ಭಾರತದ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಇವರು ಬಂದು ಅನಲೈಸ್ ಮಾಡ್ತಾರೆ. ಅನಲೈಸ್ ಮಾಡಿ ಇವ್ರು ಕೇಳಿದ್ದು ಸರಿ ಇದೆ ಇಲ್ವೋ ಅಂತ ನೋಡ್ತಾರೆ. ಸೊ ಕೊಟ್ಟ ಮೇಲೆ ಇವರು ತಾಳೆ ಮಾಡಿ ನೋಡ್ತಾರೆ, ಇವರು ಹೇಳಿದ್ದೊಂದು ಮಾಡಿದ್ದೊಂದು ಆಗಿರಬಾರ್ದು. ಯಾವುದಕ್ಕೆ ನಾವು ಎಕ್ಸ್ಪೆಂಡಿಚರ್ ಮಾಡೋಕ್ಕೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು XYZ ಅನ್ನೋ ಒಂದು ಸ್ಕೀಮ್ ಇದೆ, ಈ ಸ್ಕೀಮ್ಗೆ ನಮಗೆ ಎಕ್ಸ್ಟ್ರಾ ಅಮೌಂಟ್ ಬೇಕು ಅಂತ ಇಸ್ಕೊಂಡಿರ್ತಾರೆ. ಸೊ CAG ಅವ್ರು ಬಂದು ಆಡಿಟ್ ಮಾಡಿದಾಗ ಆ ದುಡ್ಡೆಲ್ಲ ಇಲ್ಲೇ ಹೋಗಿರಬೇಕು. ಏನಾದರೂ ಸುಳ್ಳು ಹೇಳಿದರೆ ಸಿಕ್ಕಾಕೊಂಡ್ಬಿಡ್ತಾರೆ. ಆ ವರದಿ ತಕ್ಷಣ ಪಾರ್ಲಿಮೆಂಟಲ್ಲಿ ಬರುತ್ತೆ ಪ್ರೆಸಿಡೆಂಟ್ ಥ್ರೂ. ಸೊ ಅದಾದಮೇಲೆ ಈ ಮನವಿಯನ್ನು ಸಂಸದರು ಏನು ಮಾಡ್ತಾರೆ? ಸಂಸತ್ತಿನಲ್ಲಿ ಕೂತ್ಕೊಂಡು ಒಬ್ಬೊಬ್ಬರೇ ಅನಲೈಸ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಎಕ್ಸ್ಪರ್ಟೈಸು ಇರಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ? ಒಂದು ಕಮಿಟಿ ಇರುತ್ತಲ್ಲ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಅಂದರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಇವ್ರಿಗೆ ಕೊಟ್ಬಿಡ್ತಾರೆ. ಸೊ ಆ ಕಮಿಟಿಯಲ್ಲಿ ಇರೋ ಮೆಂಬರ್ಸು ಅನಲೈಸ್ ಮಾಡಿ ಈ ಡಿಮ್ಯಾಂಡ್ ಜಸ್ಟಿಫೈಡ್ ಇದೆ ಇಲ್ವೋ, ಅಥವಾ ಅವರು ಹೆಚ್ಚು ಕಮ್ಮಿ ಜಾಸ್ತಿ ಕೇಳ್ತಾ ಇದ್ದಾರೋ ಏನೋ, ಇದಕ್ಕಿಂತ ಮುಂಚೆ ಕೊಟ್ಟಂತಹ ದುಡ್ಡು ವ್ಯರ್ಥ ಮಾಡಿದಾರೋ ಇಲ್ವೋ, ಈ ಥರ ಬೇರೆ ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡಿಕೊಂಡು ಕೊಡಬೇಕು ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವೇ ನಿಮ್ಮ ಮನೇಲಿ ನಿಮ್ಮ ಅಪ್ಪಂಗೆ ದುಡ್ಡು ಕೊಡಿ, ನಾವು ಊರಿಗೆ ಹೋಗ್ಬರ್ಬೇಕು, ಅಥವಾ ಕಾಲೇಜಲ್ಲಿ ಏನೋ ಫೀಸ್ ಕೇಳ್ತಾರೆ ಅಂದರೆ ಕ್ರಾಸ್ ವೆರಿಫೈ ಮಾಡಲ್ವಾ? ಕಾಲೇಜ್ ಫೋನ್ ಮಾಡಿ ಕೇಳ್ತಾರೆ, ಎಷ್ಟಿದೆಪ್ಪ ಫೀಸು? ಏನಕ್ಕಂದರೆ ಜಸ್ಟ್ ಕ್ರಾಸ್ ವೆರಿಫೈ. ನಮ್ಮ ಮಗ ಏನಾದರೂ ಸುಳ್ಳು ಹೇಳಿ ಎಕ್ಸ್ಟ್ರಾ ಇಸ್ಕೊಂಡು ಏನಾದರೂ ಚೈನಿ ಮಾಡೋಕ್ಕೆ ಹೋಗ್ತಾ ಇದೀನೋ ಏನೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಒಂದು ಕ್ರಾಸ್ ವೆರಿಫಿಕೇಷನ್ ಮಾಡ್ತಾರಲ್ಲ, ಆ ಥರ ಬಡೆ ಪಾಪ್ಕರ್ ರೋಲ್ ಯಾರು ಮಾಡ್ತಾರೆ ಇಲ್ಲಿ? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಅಂದರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ಸೊ ಅವ್ರು ಮಾಡಿ ಶಿಫಾರಸ್ ಮಾಡ್ತಾರೆ. ಅದಾದಮೇಲೆ ಒಂದು ಬಿಲ್ ಪಾಸ್ ಮಾಡಲಾಗುತ್ತೆ, ಅದನ್ನು ಮನಿ ಬಿಲ್ ಅಂತ ಕರಿತೀವಿ ನಾವು. ಆ ಮನಿ ಬಿಲ್ಲು ಸಿಂಪಲ್ ಮೆಜಾರಿಟಿಯಲ್ಲಿ ಸಂಸತ್ನಲ್ಲಿ ಪಾಸ್ ಆಗಬೇಕು. ಅಕಸ್ಮಾತ್ ಪಾಸ್ ಆಗದೇ ಇದ್ದರೆ ಇಟ್ ಈಸ್ ದಿ ಡಿಫೀಟ್ ಆಫ್ ದಿ ಸಿಟ್ಟಿಂಗ್ ಗೌರ್ಮೆಂಟ್. ಸೊ ಈ ಒಂದು ಪ್ರೊಸೀಜರ್ ಮುಖಾಂತರ ಈ ಒಂದು ಬಿಲ್ನ ಪಾಸ್ ಮಾಡಲಾಗ್ತದೆ. ಸೊ ಸ್ನೇಹಿತರೆ, ಆವಾಗಲೇ ಹೇಳ್ತಾ ಇದ್ದೆ,
ನೀವು ಯಾವುದೇ ಟಾಪಿಕ್ ಓದಿದಾಗ ಸ್ವಲ್ಪ ರಿವರ್ಸ್ ಇಂಜಿನಿಯರ್ ಮಾಡಿ ಬೇರೆ ಬೇರೆ ಡಾಟ್ಸ್ನ ಕನೆಕ್ಟ್ ಮಾಡ್ಕೋಬೇಕು. ಸೊ ಈ ಥರ ಮಾಡ್ಕೊಂಡಾಗ ನಿಮ್ಮ ಪ್ರಿಪ್ರೇಷನ್ ಇನ್ನೂ ಸರಳ ಆಗುತ್ತೆ ಮತ್ತು ನಿಮಗೆ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಪೂರಕ ಅನುದಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಬ್ಯಾಕ್ಗ್ರೌಂಡಲ್ಲಿ ನೀವು ಏನು ನೋಡ್ಕೋಬೋದು, ಆರ್ಟಿಕಲ್ 115-16 ಅಂತ ಕವರ್ ಆಯ್ತು ನಮ್ಮದು. ಆರ್ಟಿಕಲ್ 112 ಬಗ್ಗೆನೂ ನೋಡ್ಕೋಬೋದು, ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಬಜೆಟ್. ಅದಾದಮೇಲೆ ಅಪ್ರಾಪ್ರಿಯೇಷನ್ ಬಿಲ್, ಈ ಒಂದು ಅನುದಾನ ಬೇಡಿಕೆ ಪಾಸ್ ಮಾಡೋಕ್ಕೆ ಏನು ಪ್ರೊಸೀಜರ್ ಮೆನ್ಷನ್ ಮಾಡಿದಾರಲ್ಲ ಅದು ಆರ್ಟಿಕಲ್ 113 ಮತ್ತು ಆರ್ಟಿಕಲ್ 114 ಮೆನ್ಷನ್ ಮಾಡಿದ್ದಾರೆ. ಅದರ ಜೊತೆಗೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಯಾವ ಆರ್ಟಿಕಲಲ್ಲಿ ಮೆನ್ಷನ್ ಆಗಿದೆ, ಆರ್ಟಿಕಲ್ 266. ಅದು ನೋಡಿದ ಮೇಲೆ ನೀವು ಕಾಂಟಿಂಜೆನ್ಸಿ ಫಂಡ್ ನೋಡಲೇಬೇಕಾ, ಅದೇ ಅಲ್ಲಿದೆ ಆರ್ಟಿಕಲ್ 267. ಇದೆರಡೂ ನೋಡಿದ ಮೇಲೆ ಅಲ್ಲೇ ಕೆಳಗಡೆ ಇನ್ನೊಂದು ಆರ್ಟಿಕಲ್ ಇದೆ, ಆರ್ಟಿಕಲ್ 280 ವಿಚ್ ಇಸ್ ರಿಲೇಟೆಡ್ ಟು ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ, ಅದನ್ನು ಸಹ ನೋಡಿಬಿಡಿ. ಇದಾದಮೇಲೆ ಇನ್ನೆರಡು ಉಳಿಯಿತು 282 ಮತ್ತು 283, ಇಷ್ಟು ನೋಡ್ಕೊಂಬಿಡಿ. ಇದಾದಮೇಲೆ ಕೊನೆಗೆ ಆರ್ಟಿಕಲ್ 292. ಇಷ್ಟು ನೋಡಿಬಿಟ್ರೆ ಫೈನಾನ್ಸ್ ರಿಲೇಟೆಡ್ ಏನೇನು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಇದೆ ಬಿಟ್ವೀನ್ ಸೆಂಟರ್ ಆಗಲಿ ಸ್ಟೇಟ್ ಆಗಲಿ ಅಥವಾ ಸೆಂಟರ್ ಬಜೆಟ್ ಅಪ್ರೂವಲ್ ಪ್ರೊಸೀಜರ್ ಆಗಲಿ ಕ್ಲೀನಾಗಿ ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಸೊ ಈ ಥರ ಮಾಡಿದಾಗ ನಿಮ್ಮ ಪಾಲಿಟಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಜೊತೆಗೆ ಈ ಒಂದು ಫ್ಯಾಕ್ಟ್ಸ್ ಏನು ನೆನ್ಪಿಟ್ಕೋಬೇಕಲ್ವಾ. ಈ ಸ್ಟೇಟ್ ರಿಲೇಟೆಡ್ ಎಕ್ಸಾಮ್ಸಲ್ಲಿ ಯೂಶಲಿ ಅವ್ರು ಆರ್ಟಿಕಲ್ಸೇ ಕೇಳೋದು, ಆರ್ಟಿಕಲ್ 112 ಇಸ್ ರಿಲೇಟೆಡ್ ಟು, ಆರ್ಟಿಕಲ್ 116 ಇಸ್ ರಿಲೇಟೆಡ್ ಟು, ಆರ್ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಮೆನ್ಷನ್ಡ್ ಅಂಡರ್ ಆರ್ಟಿಕಲ್ 116. ಸೊ ಈ ಥರ ಚಿಕ್ಕ ಪುಟ್ಟ ಕ್ವಶನ್ಸ್ ಕೇಳಿದ್ರು ಅದಕ್ಕೂ ಆನ್ಸರ್ ಮಾಡುವಷ್ಟು ಸಶಕ್ತರಾಗಿ ನೀವಿರ್ತೀರಾ. ಸೊ ಈ ಥರ ನಿಮ್ಮ ಪ್ರಿಪ್ರೇಷನ್ನು ಸಫಿಷಿಯೆಂಟಾಗಿ ಎಫಿಷಿಯೆಂಟಾಗಿ ಇರಬೇಕಾಗುತ್ತೆ. ಇಲ್ಲಿ ಮುಂಚೆನೇ ಹೇಳಿದಾಗೆ ಪೂರಕ ಅನುದಾನ ಬೇಡಿಕೆ ಜೊತೆಗೆ ಇನ್ನೂ ಹಲವು ಅನುದಾನಗಳಿವೆ. ಯಾವುವು ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿರುವಂಥ ಅನುದಾನಗಳು ಯಾವ್ಯಾವುದಂದರೆ ಎಡಿಷನಲ್ ಗ್ರ್ಯಾಂಟ್ ಅಂತ ಇದೆ, ಎಕ್ಸೆಸ್ ಗ್ರ್ಯಾಂಟ್ ಅಂತ ಇದೆ, ಎಕ್ಸೆಪ್ಷನಲ್ ಗ್ರ್ಯಾಂಟ್ ಅಂತ ಇದೆ, ಟೋಕನ್ ಗ್ರ್ಯಾಂಟ್ ಅಂತ ಇದೆ. ಎಲ್ಲವೂ ಸುಲಭ ಇದ್ದಾವೆ, ನೀವು ಓದಿದ್ರೆ ಅರ್ಥ ಆಗಿಬಿಡುತ್ತೆ. ಸಿಂಪಲಾಗಿ ಟೋಕನ್ ಗ್ರ್ಯಾಂಟ್ ಬಗ್ಗೆ ಹೇಳಬೇಕು ಅಂದರೆ ಸಂಸತ್ತಿನಲ್ಲಿ ಹಣಕಾಸು ಸಚಿವರು ಏನು ಮಾಡ್ತಾರೆ, ₹1 ಬಿಲ್ ಪಾಸ್ ಮಾಡ್ತಾರೆ, ಅಪ್ರೋಪ್ರಿಯೇಷನ್ ಬಿಲ್. ಸೊ ನೀವು ಕೇಳ್ಬೋದು ₹1 ಬಿಲ್ ತೊಗೊಂಡು ಏನು ಮಾಡ್ತಾರೆ ಸರ್, ₹1 ಗ್ರ್ಯಾಂಟ್ ತೊಗೊಂಡು ಅವ್ರು ಏನು ಮಾಡ್ತಾರೆ ಅಂತ ನೀವು ಕೇಳ್ತೀರಾ. ₹1 ಇತ್ತೀಚೆಗೆ ಮಾರ್ಕೆಟ್ಗೆ ಹೋದರೆ ಸರಿಯಾಗಿ ಚಾಕ್ಲೇಟೇ ಕೊಡೋಲ್ಲ ಅಂಗಡಿಯವನು, ಇವರು ಒಂದು ಗೌರ್ಮೆಂಟ್ ನಡೆಸ್ತಾರೆ, ಒಂದು ಸ್ಕೀಮ್ ರನ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಬಟ್ ಅಲ್ಲೇ ತಪ್ಪು ಕಲ್ಪನೆ ಇದೆ. ₹1 ನಾಮಕೆ ವ್ಯವಸ್ಥೆ ಮಾಡ್ತಾರೆ ಅವರು. ಆ ₹1 ತೊಗೊಂಡು ಸ್ಕೀಮಲ್ಲಿ ಹಾಕಲ್ಲ. ಅದ್ರ ಹಿಂದಿನ ಉದ್ದೇಶ ಈ 2 ಮಿನಿಸ್ಟ್ರಿ ಇರುತ್ತೆ ಅಂದ್ಕೊಳ್ಳಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದೆ ಮತ್ತು ಫೈನಾನ್ಸ್ ಮಿನಿಸ್ಟ್ರಿ ಇದೆ. ಫೈನಾನ್ಸ್ ಮಿನಿಸ್ಟ್ರಿಗೆ 5 ಸ್ಕೀಮ್ಸು ರನ್ ಮಾಡೋಕ್ಕೆ 1 ವರ್ಷದಲ್ಲಿ 1,000 ಕೋಟಿ ಸ್ಯಾಂಕ್ಷನ್ ಮಾಡಿರ್ತಾರೆ, ಯಾರು ಪಾರ್ಲಿಮೆಂಟಿಂದ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ 4 ಸ್ಕೀಮ್ ರನ್ ಮಾಡೋಕ್ಕೆ 1,000 ಕೋಟಿ ಕೊಟ್ಟಿರ್ತಾರೆ. ಸೊ 1 ವರ್ಷ ಮುಗಿಯೋದ್ರೊಳಗಡೆ ಈ 4 ಸ್ಕೀಮ್ನು ಇಂಪ್ಲಿಮೆಂಟ್ ಮಾಡಿದ್ರು ಇವ್ರ ಹತ್ರ, ಹೋಮ್ ಅಫೇರ್ಸ್ ಮಿನಿಸ್ಟ್ರಿ ಹತ್ರ 200 ಕೋಟಿ ಉಳಿದಿರುತ್ತೆ ಇನ್ನು. ಬಟ್ ಈ ಫೈನಾನ್ಸ್ ಮಿನಿಸ್ಟ್ರಿಗೆ 4 ಸ್ಕೀಮ್ಗೆ 1,000 ಕೋಟಿ ಖರ್ಚಾಗಿರುತ್ತೆ. ಸೊ ಅವರಿಗೆ ಇನ್ನೂ 200 ಕೋಟಿ ಎಕ್ಸ್ಟ್ರಾ ಬೇಕಾಗಿರುತ್ತೆ ಇನ್ನೊಂದು ಸ್ಕೀಮ್ಗೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು, ಹೊಸದಾಗಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ತೊಗೊಳ್ಳೋ ಬದಲು ತಮ್ಮ ಹತ್ರ ತಮ್ಮ ಸರ್ಕಾರದಲ್ಲೇ ಇರುವಂಥ ಇನ್ನೊಂದು ಸಚಿವಾಲಯದಿಂದ ಕೇಳಿಸ್ಕೋಬೋದಲ್ವಾ. ಅಷ್ಟು ಸುಲಭ ಅಲ್ಲ, ಇಸ್ಕೋಬೋದು ನಿಜ, ಬಟ್ ಆ ಇಸ್ಕೊಳ್ಳೋಕ್ಕೂ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಏನಪ್ಪ ಅಂದರೆ ಆ ಒಂದು ಟ್ರಾನ್ಸ್ಫರ್ನ ಈ ಸಂಸತ್ನಲ್ಲಿ ಸಂಸದರ ಗಮನಕ್ಕೆ ತಂದು ಈ ಟೋಕನ್ ಗ್ರಾಂಟ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಮುಖಾಂತರ ಪಾಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಟೋಕನ್ ಗ್ರಾಂಟ್ ಅಂದರೆ ಸುಮ್ಮನೆ ನಾಮಕೆ ವ್ಯವಸ್ಥೆ ₹1 ಕೊಡ್ತಾ ಇದ್ದೀನಿ ಅಂತ ಒಂದು ಬಿಲ್ ಪಾಸ್ ಮಾಡ್ತಾರೆ, ಅಪ್ರೋಪ್ರಿಯೇಷನ್ ಬಿಲ್. ಬಟ್ ಇನ್ ರಿಯಾಲಿಟಿ ಇವ್ರ ಹತ್ರ ಎಷ್ಟು ಪೆಂಡಿಂಗ್ ಇರುತ್ತಲ್ಲ, ಇವ್ರಿಗೆ ಎಷ್ಟು ರಿಕ್ವೈರ್ಡ್ ಇರುತ್ತಲ್ಲ ಅದನ್ನು ಪಾಸ್ ಮಾಡಿರ್ತಾರೆ. ಇದಲ್ಲದೆ ನೆಕ್ಸ್ಟು ಎಕ್ಸೆಪ್ಷನಲ್ ಗ್ರಾಂಟ್ಸ್ ಅಂತ ಇದೆ. ಎಕ್ಸೆಪ್ಷನಲ್ ಗ್ರಾಂಟ್ಸ್ ಅಂದರೆ ಹೆಸರೇ ಹೇಳೋ ಥರ ಎಕ್ಸೆಪ್ಷನಲ್ ಅಂದರೆ ಸಾಧಾರಣ ಸ್ಥಿತಿ ಅಲ್ಲದೇ ಅಸಾಧಾರಣ ಸ್ಥಿತಿ. ಫಾರ್ ಎಕ್ಸಾಂಪಲ್ ಇವಾಗ ಕೋವಿಡ್ ಟೈಮಲ್ಲಿ ಪ್ಯಾಂಡಮಿಕ್ ಆಗಿ ಲಾಕ್ಡೌನ್ ಹಾಕ್ತಾಯಿದ್ರು. ಸೊ ಪದೇ ಲಾಕ್ಡೌನ್ ಹಾಕಿದಾಗ ಜನರಿಗೆ ಕೆಲಸ ಇಲ್ಲದೆ ಮನೇಲಿ ಕುತ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಒದಗಿ ಬಂತು. ಅಂಥ ಸಂದರ್ಭದಲ್ಲಿ ಸೇವಿಯರ್ ಅಥವಾ ಆಪತ್ಬಾಂಧವಾಗಿ ಬಂದವರು ಯಾರು, ಗೌರ್ಮೆಂಟ್. ಆಪತ್ಬಾಂಧವ ಯಾವ ರೀತಿಯಲ್ಲಿ ಬಂದರು, ಆಪತ್ಬಾಂಧವಾಗಿ ಕೆಲವೊಂದು ಖರ್ಚಿಗೆ ದುಡ್ಡು ಕೊಟ್ಟರು, ಚಿಕ್ಕ ಅಮೌಂಟ್ ಆಗಿರ್ಬೋದು. ಕೆಲವೊಬ್ಬರಿಗೆ ಅಕ್ಕಿ ಬೇಳೆಯಲ್ಲಿ ಕೊಡೋ ರೇಷನಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟರು, 2-3 kg ಜಾಸ್ತಿ ಕೊಟ್ಟರು, ಸ್ವಲ್ಪ ಬೇಳೆ ಎಣ್ಣೆ. ಅದೇ ರೀತಿ ಹಲವು ಹೆಲ್ತ್ ಫೆಸಿಲಿಟೀಸ್ ಆಗಿರ್ಬೋದು ಅಥವಾ ಅವ್ರಿಗೆ ಟ್ರಾವೆಲಿಂಗ್ ಚಾರ್ಜಸ್ ಆಗಿರ್ಬೋದು, ಈ ಥರ ಡಿಸ್ಕೌಂಟ್ಸು ಅದು ಇದು ಎಲ್ಲ ಕೊಟ್ಟರು. ಸೊ ಅಲ್ಲಿ ಒಂದು ಸಚಿವಾಲಯಕ್ಕೆ, ಒಂದು ಮಿನಿಸ್ಟ್ರಿಗೆ ತಾನು ವರ್ಷದಲ್ಲಿ ಮಾಡೋ ಖರ್ಚಿಗಿಂತ ಜಾಸ್ತಿ ಖರ್ಚಾಗಿಬಿಟ್ಟಿರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಆಸ್ ಎ ಹೋಲ್ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ಆಗಿ ಒಂದು ಸಚಿವಾಲಯನೂ ಆಗಿರ್ಬೋದು. ಸೊ ಅಂತಹ ಸಂದರ್ಭದಲ್ಲಿ ಅದಕ್ಕೆ ಎಕ್ಸ್ಟ್ರಾ ಗ್ರ್ಯಾಂಟ್ಸ್ ಅಥವಾ ಎಕ್ಸ್ಟ್ರಾ ದುಡ್ಡು ಬೇಕಾಗುತ್ತಲ್ಲ ತಾನು ಖರ್ಚು ಮಾಡೋದಕ್ಕೆ ಸರಿದೂಗ್ಸೋಕ್ಕೆ. ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ಎಕ್ಸೆಪ್ಷನಲ್ ಗ್ರ್ಯಾಂಟ್ಸ್ನ ಡಿಮ್ಯಾಂಡ್ ಮಾಡ್ತಾರೆ. ಸೊ ಇದಿಷ್ಟು ಯಾವುದು ಪೂರಕ ಅನುದಾನ ಬೇಡಿಕೆ ಮತ್ತು ಇತರ ಅನುದಾನಗಳು, ಇದರ ರಿಲೇಟೆಡ್ ಆರ್ಟಿಕಲ್ಸು. ನೀವು ಈ ಮಲ್ಟಿಪಲ್ ಆ್ಯಂಗಲ್ಸಿಂದ ತಿಳ್ಕೊಂಡ್ರೆ ಯಾವುದೇ ರೀತಿ ಪ್ರಶ್ನೆ ಕೇಳಿದರೂ ನಿಶ್ಚಿಂತೆಯಿಂದ ನಿರ್ಭೀತಿಯಿಂದ ಉತ್ತರ ಮಾಡಬಹುದು. ಮುಂದಿನ ಟಾಪಿಕ್ ಯಾವುದು ಅಂದರೆ ಬಿಳಿ ರಂಜಕ ಬಾಂಬುಗಳು. ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವ ಮಾಹಿತಿಯು ಬಿಳಿ ರಂಜಕ ಬಾಂಬುಗಳಿಗೆ ಸರಿಯಾಗಿ ಸಂಬಂಧಪಟ್ಟಿದೆ? ಆಪ್ಷನ್ ಎ, ಇದು ಬಣ್ಣರಹಿತ ಮೇಣದಂಥ ಘನವಸ್ತುವಾಗಿದೆ. ಇದು ಗಾಳಿಯಲ್ಲಿ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ
ಸಿ ಕೋಣೆಯ ಉಷ್ಣಾಂಶಕ್ಕಿಂತ 10ರಿಂದ 15 ಡಿಗ್ರಿಗಳಷ್ಟು ಹೆಚ್ಚಿಗೆ ತಾಪಮಾನದಲ್ಲಿ ಇದು ಬೆಂಕಿಯನ್ನು ಹಿಡಿಯಬಹುದು. ಡಿ ಯಾವುದೂ ಅಲ್ಲ. ಅಗೇನ್ ನಿಮಗೆ ಯಾವುದು ಉತ್ತರ ಸರಿ ಅನಿಸುತ್ತೋ ಅದನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಹಾಕಬೇಕು. ಸೊ ಬಿಳಿ ರಂಜಕ ಬಾಂಬುಗಳು, ವಾಟ್ ಆರ್ ವೈಟ್ ಫಾಸ್ಫರಸ್ ಬಾಂಬ್ಸ್? ಕಾಂಟೆಕ್ಸ್ಟ್ ಏನಂದರೆ ತಮ್ಗೆ ಗೊತ್ತೇ ಇದೆ, 25ನೇ ದಿನಕ್ಕೆ ಬಂದಿದೆ. ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ನಡೀತಾ ಇರುವಂಥ ಒಂದು ಯುದ್ಧ. ಈ ಯುದ್ಧದಲ್ಲಿ ಪ್ರಾಣ ಆಸ್ತಿ ಹಾನಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಹೊಸ ಹೊಸ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿರೋದು ನಮಗೆ ಕಿವಿಗೆ ಬೀಳ್ತಾ ಇದೆ. ಸೊ ರಷ್ಯಾ ಈ ಒಂದು ಕಾಂಟೆಕ್ಸ್ಟಲ್ಲಿ 25 ದಿನದಲ್ಲಿ ತಾವೆಲ್ಲ ಕೇಳಿರ್ಬೋದು, S-400 ಮಿಸೈಲ್ ಬಗ್ಗೆ ಕೇಳಿರ್ಬೋದು, ಹೊಸ ಹೊಸ ಫೈಟರ್ ಜೆಟ್ಸ್ ಬಗ್ಗೆ ಕೇಳಿರ್ಬೋದು, ಟ್ಯಾಂಕ್ಸ್ಗಳ ಬಗ್ಗೆ ಕೇಳಿರ್ಬೋದು. ಅದೇ ಥರ ಮದರ್ ಆಫ್ ಆಲ್ ಬಾಂಬ್ಸ್, ಫಾದರ್ ಆಫ್ ಆಲ್ ಬಾಂಬ್ಸ್, ನ್ಯೂಕ್ಲಿಯರ್ ವೆಪನ್ಸ್, ಈ ಥರ ಹಲವು ಆರ್ಮ್ಸ್, ಅಮ್ಯುನಿಷನ್ ಮತ್ತು ವೆಪನ್ಸ್ ಬಗ್ಗೆ ಕೇಳಿರ್ತೀರ. ಇದಕ್ಕೆ ಹೊಸ ಎಡಿಷನ್ ಯಾವುದು ಅಂದರೆ ವೈಟ್ ಫಾಸ್ಫರಸ್ ಬಾಂಬ್ಸ್. ಒಂದು ಅಲಿಗೇಷನ್ ಬಂದಿದೆ, ಒಂದು ಆಪಾದನೆ ಅಂತ ಹೇಳ್ಬೋದು. ರಷ್ಯಾ ಉಕ್ರೇನ್ ಸಿಟಿ ಮೇಲೆ ಅಥವಾ ಉಕ್ರೇನ್ನ ಪ್ರಮುಖ ನಗರಗಳ ಮೇಲೆ ಈ ಒಂದು ಬಾಂಬ್ ದಾಳಿ ಮಾಡಿದೆ ಅಂತ ವೇರಿಯಸ್ ರಿಪೋರ್ಟ್ಸ್ ಮತ್ತು ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಉಕ್ರೇನ್ ಸಹ ಹೇಳಿದೆ. ಬಟ್ ರಷ್ಯಾ ಖಡಾಖಂಡಿತವಾಗಿ ನಾವು ಮಾಡಿಲ್ಲ, ಈ ಒಂದು ಬಾಂಬನ್ನ ನಾವು ಯೂಸ್ ಮಾಡಿಲ್ಲ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಈ ಆರ್ಟಿಕಲಲ್ಲಿ ನಾವೇನು ತಿಳ್ಕೊಳ್ಬೇಕು, ವೈಟ್ ಫಾಸ್ಫರಸ್ ಅಂದರೆ ಏನು, ಇದ್ರ ಸೋರ್ಸ್ ಏನು, ಹಾಗೆ ಇದು ಒಂದು ಬೆಂಕಿ ಅಥವಾ ರಾಸಾಯನಿಕ ಅಸ್ತ್ರವೇ. ಸೊ ಇದಾದ ಮೇಲೆ ಈ ಬೆಂಕಿ ಮತ್ತು ರಾಸಾಯನಿಕ ಅಸ್ತ್ರ ಹೌದು ಅಲ್ವೋ ಅಂತ ಡಿಸೈಡ್ ಮಾಡೋದು OPCW, ದಟ್ ಈಸ್ ಆರ್ಗನೈಸೇಷನ್ ಫಾರ್ ಪ್ರೊಹಿಬಿಷನ್ ಆಫ್ ಕೆಮಿಕಲ್ ವೆಪನ್ಸ್. ಸೊ ಇದ್ರ ಬಗ್ಗೆ ಕೆಲವೊಂದು ಮಾಹಿತಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಬಿಳಿ ರಂಜಕ ಅಂದರೆ ಏನು, ಅದ್ರ ಕೀ ಫೀಚರ್ಸ್ ತಿಳ್ಕೊಂಡ್ಬಿಟ್ರೆ ಸಾಕು. ಇದು ಒಂದು ಬಣ್ಣರಹಿತ ಮೇಣದಂಥ ಘನವಸ್ತುವಾಗಿದೆ. ಇದು ಶುದ್ಧ ಸುಳ್ಳು. ವಿಕಿಪೀಡಿಯಲ್ಲಿ ಬಣ್ಣರಹಿತ ಅಂತ ಹೇಳ್ತಾರೆ. ಬಟ್ ನಾನು ರಿಸರ್ಚ್ ಮಾಡಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಫಸ್ಟಿಗೆ ಅವರೇ ಬಿಳಿ ಅಂತ ಹೇಳಿದ್ದಾರೆ, ಬಿಳಿ ರಂಜಕ ಅಂತ, ಅದು ಹೇಳಿಬಿಟ್ಟು ಬಣ್ಣರಹಿತ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇನ್ನೂ ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂದರೆ, ಈ ಒಂದು ವಸ್ತುನ ನೀವು ಬಿಸಿಲಲ್ಲಿ ಹಿಡ್ಕೊಂಡ್ರೆ ಅಥವಾ ಲೈಟಿಗೆ ಎಕ್ಸ್ಪೋಸ್ ಮಾಡಿದ್ರೆ, ಬಿಸಿಲಲ್ಲ ಲೈಟಿಗೆ ಎಕ್ಸ್ಪೋಸ್ ಮಾಡಿದ್ರೆ ಯೆಲ್ಲೋ ಕಲರ್ ಆಗುತ್ತಂತೆ. ಹಾಗೆ ಇದನ್ನು ಕಂಪ್ಲೀಟ್ ಡಾರ್ಕಲ್ಲಿಟ್ಟರೆ ಇದು ಗ್ರೀನ್ ಆಗುತ್ತಂತೆ. ಸೊ ಈ ಥರ ಕಲರ್ ಬರೋವಾಗ ಇದು ಬಣ್ಣರಹಿತ ಅಂತ ಹೇಗೆ ಹೇಳ್ತೀರಾ? ಇದು ನನ್ನ ಪ್ರಶ್ನೆ. ಸೊ ಏನೇ ಇರಲಿ, ವಿಕಿಪೀಡಿಯಲ್ಲಿ ಏನು ಹೇಳುತ್ತಂದರೆ ಇದೊಂದು ಬಣ್ಣರಹಿತ ಮೇಣದಂಥ ಘನವಸ್ತು ಅಂತ ಹೇಳ್ತಾರೆ. ಸೊ ಇದು ನೈಸರ್ಗಿಕವಾಗಿ ದೊರೆಯುವುದಿಲ್ಲ. ಮತ್ತು ಹಾಗಾದರೆ ಎಲ್ಲಿಂದ ತೊಗೊಂಬರ್ತೀರಾ ಇದನ್ನು ಫಾಸ್ಫರಸ್ ರಾಕ್ಸ್ ಅಥವಾ ಫಾಸ್ಫೇಟ್ ರಾಕ್ಸ್ ಅಂತ ಏನು ಕರಿತೀವಿ, ಫಾಸ್ಫೇಟ್ ಬಂಡೆಗಳು, ಅದನ್ನು ಒಡೆದ್ಬಿಟ್ಟು ಅದನ್ನು ಪ್ರೊಸೆಸ್ ಮಾಡಿ ಈ ಒಂದು ಬಿಳಿ ರಂಜಕವನ್ನು ಉತ್ಪಾದನೆ ಮಾಡ್ತಾರೆ. ನಮ್ಮ ಭಾರತದಲ್ಲಿ ಈ ಫಾಸ್ಫೇಟ್ ಬಂಡೆಗಳು ಎಲ್ಲಿದ್ದಾವೆ ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ರಾಜಸ್ಥಾನ್ ಮತ್ತು ಗುಜರಾತ್ ಈ 2 ಸ್ಟೇಟ್ಸ್ಗಳಲ್ಲಿ ಈ ಫಾಸ್ಫೇಟ್ ಬಂಡೆಗಳು ಸಿಗ್ತವೆ. ಸೊ ಹಾಗಾಗಿ ನಾವು ಸಶಕ್ತರಿದ್ದೀವಿ, ನಾವು ಈ ಒಂದು ಬಾಂಬ್ನ ತಯಾರಿಸ್ಬೋದು. ಬಟ್ ಯಾರ ಮೇಲೆ ಬಳಸೋಣ? ನಾವೊಂದು ಶಾಂತಿ ಪ್ರಿಯರಲ್ಲ. ಸೊ ಹಾಗಾಗಿ ಇಂಥ ಒಂದು ಕೆಲಸಗಳಿಗೆ, ನಾವು ಕೆಲಸ ಕಾರ್ಯಗಳಿಗೆ ಕೈ ಹಾಕ್ಲಿಕ್ಕೆ ಹೋಗಲ್ಲ. ಇರಲಿ. ಇದಾದಮೇಲೆ ಕೆಲವೊಂದು ವಿಶೇಷ ಫೀಚರ್ಸ್ ಇದೆ. ಯಾಕೆ ಇದನ್ನು ಆಘಾತಕಾರಿ ಅಥವಾ ಡೇಂಜರಸ್ ಮಾಡ್ತಾವೆ ಅಂದರೆ ಈ ವೈಟ್ ಫಾಸ್ಫರಸ್ ಬಾಂಬ್ಸ್ ಅಂದರೆ, ಮೊದಲನೇದಾಗಿ ಇದು ಗಾಳಿಯಲ್ಲಿ ಇರುವ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಹೆಚ್ಚು ದಹನಕಾರಿ ವಸ್ತುವಾಗಿದೆ. ಅಂದರೆ ಏರಲ್ಲಿರುವಂಥ ಆಕ್ಸಿಜನ್ ಜೊತೆ ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡುತ್ತೆ. ಇನ್ ನೋ ಟೈಮ್, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ರಿಯಾಕ್ಟ್ ಮಾಡಿ ದೊಡ್ಡ ಒಂದು ಡೇಂಜರ್ನೇ ಪೋಸ್ ಮಾಡುವಂಥ ಶಕ್ತಿ ಈ ಒಂದು ವೈಟ್ ಫಾಸ್ಫರಸ್ಗೆ ಇರುತ್ತೆ. ಇದ್ರ ಜೊತೆ ಕೋಣೆಯ ಉಷ್ಣಾಂಶ ಅಂದರೆ ರೂಮ್ ಟೆಂಪ್ರೇಚರ್ಗಿಂತ 10ರಿಂದ 15 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕಡಿಮೆ ವಾತಾವರಣದಲ್ಲೂ ಕೂಡ ಇದು ಒಂದು ಬೆಂಕಿಯನ್ನು ಹಿಡಿಯಬಲ್ಲದು. ಅಂದರೆ ರೂಮ್ ಟೆಂಪ್ರೇಚರ್ ಅಂತ ಯಾವುದೋ ಕರಿತೀವಿ ನಾವು, 20ರಿಂದ 25 ಡಿಗ್ರಿ ಸೆಲ್ಸಿಯಸ್. ಅದಕ್ಕಿಂತ 10 ಡಿಗ್ರಿ ಸೆಲ್ಸಿಯಸ್ ಕಮ್ಮಿನೇ ಅನ್ಕೊಳ್ಳಿ, 10ರಿಂದ 15, ಅಂದರೆ ಸುಮಾರು 5ರಿಂದ 10 ಡಿಗ್ರಿ ಸೆಲ್ಸಿಯಸ್ ಇದ್ದರೂ ಸಾಕು ಇದು ಬಾಂಬ್ ಹತ್ಕೊಂಡ್ಬಿಡುತ್ತೆ. ಸೊ ಇಷ್ಟು ಡೇಂಜರಸ್ ಬಾಂಬ್ ಇದು. ಸೊ ಹಾಗಾಗಿ ಈ ಸ್ವಭಾವದಿಂದಾಗಿ ಪ್ರತಿ ದೇಶ ಅದರ ತಯಾರಿಕೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಕಟ್ಟುನಿಟ್ಟಾದ ನಿಯಮಗಳನ್ನು ಹೊಂದಿದೆ. ಇದಾದಮೇಲೆ ಇದನ್ನು ಎಲ್ಲಿ ಬಳಸ್ತಾರೆ, ಇದರ ಅಪ್ಲಿಕೇಶನ್ಸ್ ಏನು? ಎಕ್ಸಾಮಲ್ಲಿ ಇದನ್ನೇ ಕೇಳ್ತಾರೆ, ಅಪ್ಲಿಕೇಶನ್ಸೇ ಮುಖ್ಯವಾಗಿ ಕೇಳ್ತಾರೆ. ಏನಂದರೆ ಬಿಳಿ ರಂಜಕ ಬಾಂಬುಗಳು ಎಲ್ಲಿ ಬಳಸಲಾಗುತ್ತದೆ ಅಥವಾ ಬಿಳಿ ರಂಜಕವನ್ನು ಎಲ್ಲಿ ಬಳಸಲಾಗುತ್ತದೆ? ಮೊದಲನೇದಾಗಿ ಇಷ್ಟೊತ್ತರೆಗೂ ಹೇಳಿದೆ ಮಿಲಿಟರಿ ಕಾರ್ಯಾಚರಣೆ, ಅದಂತೂ ಗೊತ್ತಾಯ್ತಲ್ಲ. ಸೊ ಮಿಲಿಟರಿ ಕಾರ್ಯಾಚರಣೆ ಅಲ್ಲದೇ ಇನ್ನೆಲ್ಲಿ ಬಳಸ್ತಾರೆ? ಮ್ಯಾಕ್ಸಿಮಮ್ ಜನ ಆನ್ಸರ್ ಕೊಡೋದು ಅಗ್ರಿಕಲ್ಚರ್. ಕರೆಕ್ಟ್, ಅಗ್ರಿಕಲ್ಚರಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿ ಬಳಸ್ತಾರೆ? ರಸಗೊಬ್ಬರಗಳ ತಯಾರಿಕೆಯಲ್ಲಿ, ಅದಲ್ಲದೆ ಕೀಟನಾಶಕಗಳು, ಪೆಸ್ಟಿಸೈಡ್ಸ್ ಮತ್ತು ಇನ್ಸೆಕ್ಟಿಸೈಡ್ಸ್ ಈ ಒಂದು ತಯಾರಿಕೆಯಲ್ಲಿ ಈ ಒಂದು ಯಾವುದು ಬಿಳಿ ರಂಜಕವನ್ನು ಬಳಸ್ತಾರೆ. ಇದಲ್ಲದೆ ಮ್ಯಾಕ್ಸಿಮಮ್ ಇದನ್ನು ಬಳಸೋದು ಪಟಾಕಿಗಳ ತಯಾರಿಕೆಯಲ್ಲಿ. ಯಾಕಂದರೆ ನಮ್ಮ ಪಟಾಕಿ ಸಿಡಿಸಿದಾಗ ಎಷ್ಟು ಜೋರಾಗಿ ಬೆಂಕಿ ಬರುತ್ತೆ, ಎಷ್ಟು ಜೋರಾಗಿ ಕಲರ್ಸ್ ಬರುತ್ತಲ್ಲ, ಅಷ್ಟು ನಾವು ಖುಷಿ ಆಗ್ತೀವಿ. ಹಾಗಾಗಿ ಆಬ್ವಿಯಸ್ಲಿ ಇದನ್ನು ಪಟಾಕಿಗಳ ತಯಾರಿಕೆಯಲ್ಲೂ ಕೂಡ ಬಳಸ್ತಾರೆ. ಸೊ ಇದಿಷ್ಟು ಇದರ ಅಪ್ಲಿಕೇಶನ್ಸ್. ಇನ್ನು
ಈ ಬಿಳಿ ರಂಜಿಕೆ ಇದ್ರ ಬಗೆಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ್ಯಾವುದಾದ್ರು ಕನ್ವೆನ್ಷನ್ ಇದೆಯಾ ಅಥವಾ ಅದನ್ನು ಬ್ಯಾನ್ ಮಾಡಲಾಗಿದೆಯಾ, ಈ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾಕಂದರೆ ಬ್ಯಾನ್ ಮಾಡಿದಂತಹ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಏನಾದರೂ ಯಾವುದಾದ್ರೂ ಒಂದು ಕಂಟ್ರಿ ಯೂಸ್ ಮಾಡಿದ್ರೆ ಅದಕ್ಕೆ ಒಂದು ಪನಿಷ್ಮೆಂಟ್ ಕೊಡ್ಬೋದು, ತಕ್ಕಂಗೆ ಆ್ಯಕ್ಷನ್ ತೊಗೋಬೋದು. ಸೊ ಈ ಒಂದು ವೈಟ್ ಫಾಸ್ಫರಸ್ ಬ್ಯಾನ್ ಆಗಿದೆಯೋ ಇಲ್ವೋ? OPCW, ದಟ್ ಈಸ್ ಆರ್ಗನೈಸೇಷನ್ ಫಾರ್ ಪ್ರೊಹಿಬಿಷನ್ ಆಫ್ ಕೆಮಿಕಲ್ ವೆಪನ್ಸ್, ಅಂದರೆ ರಾಸಾಯನಿಕ ಶಸ್ತ್ರಾಸ್ತ್ರಗಳ ನಿಷೇಧದ ಸಂಸ್ಥೆ. ಈ ಒಂದು ಸಂಸ್ಥೆ ಇದನ್ನು ಬ್ಯಾನ್ ಮಾಡಿಲ್ಲ, ಇದನ್ನು ರಾಸಾಯನಿಕ ವಸ್ತು ಅಂತ ಹೇಳಿಲ್ಲ ಮತ್ತು ಅದನ್ನು ಬ್ಯಾನ್ ಮಾಡಿಲ್ಲ. ಸೊ ಇಲ್ಲಿಂದ ಎಸ್ಕೇಪ್ ಆಗಿದೆ. ಬಟ್ ಇಲ್ಲಿಂದ ಎಸ್ಕೇಪ್ ಆದರೂ ವಿಶ್ವಸಂಸ್ಥೆ ಹತ್ರ ಸಿಕ್ಕಾಕೊಂಡಿದೆ. ವಿಶ್ವಸಂಸ್ಥೆ ಏನು ಹೇಳ್ತಾ ಗೊತ್ತಾ, ಇದು ಒಂದು ಬೆಂಕಿ ಉಗುಳುವ ರಾಸಾಯನಿಕ ಅಂತ ಹೇಳಿದೆ, ಅಂದರೆ ಬೆಂಕಿಯುಕ್ತ ರಾಸಾಯನಿಕ. ಇದನ್ನು ನೀವು ಹಾಕಿದ ತಕ್ಷಣ ಗಾಢವಾಗಿ ಬೆಂಕಿ ಆವರಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಆ ಥರ ಒಂದು ರಾಸಾಯನಿಕ ಎಂದು ಇದು ಪರಿಗಣಿಸ್ತದೆ. ಬಟ್ ವಿಶ್ವಸಂಸ್ಥೆ ಹೆಂಗಿದೆ ಅಂದರೆ ಯುನೈಟೆಡ್ ನೇಷನ್ಸ್ ಶಾಂತಿ ಪ್ರಿಯ ಇದ್ದಂಗೆ, ಸುಮ್ಮನೆ ಪರಿಗಣಿಸುತ್ತೆ, ಅದ್ರ ಮಾತು ಯಾರಿಗೂ ಕೇಳಲ್ಲ. ಮನೆಯಲ್ಲಿ ಹಿರಿಯಜ್ಜ ಇದ್ದಂಗೆ, ಮನೆಗೆ ಹಿರಿಯಜ್ಜ, ಬಟ್ ಅವ್ರ ಮಾತು ಯಾರೂ ಕೇಳಲ್ಲ. ಅಯ್ಯ ಗೊತ್ತು ಬಿಡೋ ಜನಗೆ ನಾನೆಲ್ಲ ಮಾಡ್ತೀನಿ ಬಿಡ ಅಂತ ಹೇಳ್ತೀವಿ. ಸೊ ಆ ಥರ ಒಂದು ಸಿಚುವೇಶನ್ ಒದಗಿದೆ. ಮತ್ತು ಇದರಿಂದ ಆಗುವಂಥ ಎಫೆಕ್ಟ್ಸ್ ಏನು, ಯಾಕೆ ಮನುಷ್ಯರು ಎದುರ್ಕೊಂಡ್ರೆ ಭಯ ಪಡಬೇಕು? ಸಿಂಪಲಾಗಿ ಹೇಳಬೇಕು ಅಂದರೆ, ಈ ಬಾಂಬಿನ ಒಂದು ವ್ಯಾಪ್ತಿಗೆ ಅಥವಾ ಅದು ಸ್ಫೋಟಗೊಂಡಾಗ ಅದರ ವ್ಯಾಪ್ತಿಯಲ್ಲಿ ಯಾವುದೇ ಒಬ್ಬ ಮನುಷ್ಯ ಇದ್ದರೆ ಅವನನ್ನು ಕುದಿಯೋ ಬೆಂಕಿಯಲ್ಲಿ ಅದ್ದಿ ತೆಗೆದಿರೋ ಥರ ಆಗುತ್ತೆ. ಸೊ ಅವನು ಮೇಲ್ಭಾಗದ ಸ್ಕಿನ್ನು ಮತ್ತು ಒಳಭಾಗದ ಸ್ಕಿನ್ನು ಎರಡೂ ಡ್ಯಾಮೇಜ್ ಆಗುತ್ತೆ. ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ಸಿಂದ ತುಂಬ್ಕೊಂಡ ಥರ ಕಾಣುತ್ತೆ. ಅದ್ರ ಜೊತೆಗೆ ಡೇ ಬೈ ಡೇ ಅವ್ನ ಸ್ಕಿನ್ನು ಲೇಯರ್ ಬೈ ಲೇಯರ್ ಹೇಳ್ತಾ ಹೋಗುತ್ತೆ. ಸೊ ಹೀಗಾಗಿ ಅವನಿಗೆ ಆರ್ಗನ್ಸ್ ಡ್ಯಾಮೇಜ್ ಆಗೋದಲ್ಲದೆ ಕಂಪ್ಲೀಟ್ ಸ್ಕಿನ್ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಈ ಒಂದು ಕಾಳಜಿಗಳಿಂದ ಅಥವಾ ಈ ಒಂದು ಕಳವಳದಿಂದ ಈ ಒಂದು ವೆಪನ್ನ ಬ್ಯಾನ್ ಮಾಡಿ ಅಂತ ಎಲ್ಲ ರಾಷ್ಟ್ರಗಳು ಒಕ್ಕೊರಲಿನಿಂದ ಬೇಡ್ಕೊಳ್ತಾ ಇದ್ದಾವೆ. ಸೊ ಇಷ್ಟೆಲ್ಲ ನೋಡಿದ್ಮೇಲೆ OPCW ಬಗ್ಗೆ ಸ್ವಲ್ಪ ನೋಡಲೇಬೇಕಲ್ಲ. ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು 1997 ಸೊ ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು? ರಾಸಾಯನಿಕ ಶಸ್ತ್ರಾಸ್ತ್ರಗಳ ಸಮಾವೇಶ ಅಥವಾ ಕೆಮಿಕಲ್ ವೆಪನ್ಸ್ ಕನ್ವೆನ್ಷನ್, ಈ ಒಂದು ಸಮಾವೇಶದ ಅಡಿಯಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ರು 1997. ಸೊ ಇಲ್ಲಿ OPC ಮತ್ತು ವಿಶ್ವಸಂಸ್ಥೆ, OPC ಮತ್ತು ಯುನೈಟೆಡ್ ನೇಷನ್ಸ್, ಇದು ಎರಡರ ನಡುವೆ ಯಾವ ಥರ ಸಂಬಂಧ ಇದೆ ಅಂದರೆ, ಆಲ್ದೋ ಇಟ್ ಈಸ್ ನಾಟ್ ಅ ಪೇರೆಂಟ್ ಬಾಡಿ, ಅಂದರೆ ಇದನ್ನು ವಿಶ್ವಸಂಸ್ಥೆ ಅಡಿಯಲ್ಲಿ ಸ್ಥಾಪಿಸದೇ ಇದ್ರೂ ಇದು ತಾನು ಮಾಡುವಂಥ ಕೆಲಸದ ರಿಪೋರ್ಟ್ನ ಒಂದು ಕಾಪಿನ ವಿಶ್ವಸಂಸ್ಥೆಗೆ ಸಲ್ಲಿಸುತ್ತೆ. ಯುನೈಟೆಡ್ ನೇಷನ್ಸ್ ಅಂದರೆ ತಗೊಳ್ಳೋಜ ಇದು ಕೆಲಸ ಮಾಡಿದ್ದೀನಿ ನೋಡು ಹೆಂಗೆ ಮಾಡಿದ್ದೀನಿ ಅಂತ ಒಂದು ಸುಮ್ಮನೆ ನಾಮಕೆ ವಾಸ್ತೆ ಅಥವಾ ಒಂದು ರೆಸ್ಪೆಕ್ಟ್ಫುಲಿ ಒಂದು ಸಬ್ಮಿಟ್ ಮಾಡುತ್ತೆ. ಸೊ ಇದಲ್ಲದೆ ತಾನು ಮಾಡುವ ಒಳ್ಳೆ ಕೆಲಸಕ್ಕೋಸ್ಕರ ಇದಕ್ಕೆ 2013 ನೋಬೆಲ್ ಶಾಂತಿ ಪ್ರಶಸ್ತಿ ಕೂಡ ನೀಡಲಾಗಿದೆ. ಸೊ ಇಷ್ಟು ಮಾಹಿತಿಗಳು ನಿಮಗೆ ಯಾವುದು OPCW, ದಟ್ ಈಸ್ ಆರ್ಗನೈಸೇಷನ್ ಫಾರ್ ಪ್ರೊಹಿಬಿಷನ್ ಆಫ್ ಕೆಮಿಕಲ್ ವೆಪನ್ಸ್ ತಿಳಿದಿರಬೇಕಾಗುತ್ತೆ. ಮುಂದಿನ ಟಾಪಿಕ್ ಅಂತಾರಾಷ್ಟ್ರೀಯ ಗಣಿತ ದಿನ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ, ಅಂತಾರಾಷ್ಟ್ರೀಯ ಗಣಿತ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಮಾರ್ಚ್ 14, ಡಿಸೆಂಬರ್ 22, ಏಪ್ರಿಲ್ 1, ನನ್ ಆಫ್ ದಿ ಅಬೌವ್. ಯಾವುದು ಕರೆಕ್ಟ್ ಆನ್ಸರ್ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಸೊ ಯಾವಾಗ ಆಚರಿಸ್ತೀವಪ್ಪ? ಇದನ್ನು ಮಾರ್ಚ್ 14 ಆಚರಿಸ್ತೇವೆ. ಮೊದಲ ಬಾರಿಗೆ ಯಾವಾಗ ಆಚರಿಸಿದ್ವಿ? ಮಾರ್ಚ್ 2020. ಅವತ್ತು ಮಾರ್ಚ್ 2020 ಅಂದಿನಿಂದ ಶುರುವಾಯ್ತಿದ್ದು. ಸೊ ಇದಕ್ಕೆ ಅಪ್ರೂವಲ್ ಕೊಟ್ಟವ್ರು ಯಾರು? ಯುನೆಸ್ಕೋ. ಇಷ್ಟು ಮಾಹಿತಿ ಗೊತ್ತಿರಬೇಕು. ಆಮೇಲೆ ಡೇಟ್ ಗೊತ್ತಿರಬೇಕು, ಥೀಮ್ ಗೊತ್ತಿರಬೇಕು. ಇದ್ರ ಜೊತೆಗೆ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅನ್ನೋದು ಕೂಡ ಅಬ್ಸರ್ವ್ ಮಾಡ್ತೀವಿ. ಅದನ್ನು ಯಾವಾಗ ಅಬ್ಸರ್ವ್ ಮಾಡ್ತೀವಿ? ಡಿಸೆಂಬರ್ 22 ಎವ್ರಿ ಇಯರ್. ಸೊ ಇದನ್ನು ಏನಕ್ಕೆ ಅಬ್ಸರ್ವ್ ಮಾಡ್ತೀವಿ? ಶ್ರೀನಿವಾಸ್ ರಾಮಾನುಜನ್ ಇವರಿಗೆ ಒಂದು ಗೌರವ ಕೊಡಲಿಕ್ಕೋಸ್ಕರ ಈ ಒಂದು ದಿನವನ್ನು, ಅವರ ಒಂದು ಜನ್ಮದಿನವನ್ನು ನಾವು ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಆಗಿ ಅಬ್ಸರ್ವ್ ಮಾಡ್ತೀವಿ. ಸೊ ಈ ವರ್ಷದ ಇಂಟರ್ನ್ಯಾಷನಲ್ ಡೇ ಆಫ್ ಮ್ಯಾಥಮೆಟಿಕ್ಸ್ ಇದ್ರ ಥೀಮ್ ಏನು? ಗಣಿತವು ಒಗ್ಗೂಡಿಸುತ್ತದೆ. ಆರ್ಟ್ಸು ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ ನಗಬಾರ್ದು, ಯಾಕಂದರೆ ಗಣಿತ ಅಂದರೆ ಅವ್ರಿಗೆ ತಲೆ ಕೆಟ್ಟು ಹೋಗಿರುತ್ತೆ, ಯಾವಾಗ ಬಿಟ್ನೋಪ ಅಂತ ಅಂದಿರ್ತಾರೆ. ಸೊ ಅವರಿಗೆ ಒಗ್ಗೂಡಿಸ್ತದೆ ಅಂದರೆ ಸರ್ ಬಿಟ್ಬಿಡಿ ಸರ್, ನಮ್ಗೆ ಬೇಡ, ಮ್ಯಾಥ್ಸ್ ಇಲ್ಲದಿದ್ರೂ ಪರವಾಗಿಲ್ಲ, ನಾವು ಬೇರೆ ಸಬ್ಜೆಕ್ಟ್ಸ್ ಓದ್ಬಿಟ್ಟು ಪಾಸ್ ಆಗ್ತೀವಿ ಅಂತ ಹೇಳ್ತೀರಾ. ದಯವಿಟ್ಟು ಆ ಥರ ಅನ್ಕೋಬೇಡಿ. ನೀವು KS ತೊಗೊಳ್ಳಿ, PSI ತೊಗೊಳ್ಳಿ ಅಥವಾ UPSC ಅಂತೂ ಕೇಳಲೇಬೇಡಿ. ಪೇಪರ್ 2 ಅಂತೂ 100 ಕ್ವಶನ್ಸ್ ಆಪ್ಟಿಟ್ಯೂಡೇ ಇರುತ್ತೆ, ಮೆಂಟಲ್ ಎಬಿಲಿಟಿ. ಸೊ ಇಲ್ಲಿ KS ಆಗಲಿ PSI ಆಗಲಿ ಒಂದು ಸುಮಾರು 30 ಕ್ವಶನ್ಸ್ ಇದ್ದೇ ಇರುತ್ತಲ್ಲ. 30 ಕ್ವಶನ್ಸ್ ಅಂದರೆ ನಿಯರ್ಲಿ 60 to 70 ಮಾರ್ಕ್ಸ್. ಸೊ ನೀವು ಇದನ್ನು ಬಿಟ್ಟು 60 to 70 ಮಾರ್ಕ್ಸ್ ನೀವು ಸ್ಯಾಕ್ರಿಫೈಸ್ ಮಾಡ್ದಂಗೆ, ಅಷ್ಟು ದೊಡ್ಡ ಸ್ಯಾಕ್ರಿಫೈಸ್ ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಅದ್ರ ಬದಲು ಭಯ ತೆಗೆದಾಕಿ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ ಇರುತ್ತೆ, ನೀವು ಪ್ರಶ್ನೆ ಪತ್ರಿಕೆನ ಅನಲೈಸ್ ಮಾಡಬೇಕು. ಅದಕ್ಕೆ ನಾನು ಪದೇ ಹೇಳೋದು, ನೀವು ಸುಮ್ಮನೆ ಓದಕ್ಕೆ ಕೂತ್ಕೊಂಡ್ರೆ ಆಗಲ್ಲ. ಪ್ರತಿ ಎಕ್ಸಾಮ್ದು ಅದ್ರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದಾಗ ಯಾವ ರೀತಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ನಿಮ್ಗೊಂದು ಐಡಿಯಾ ಬೀಳುತ್ತೆ. ಸೊ ಆ ಐಡಿಯಾದ ಬೇಸಿಸ್ ಮೇಲೆ ನಿಮ್ಮ ಪ್ರಿಪ್ರೇಷನನ್ನು ನೀವು ಇನ್ನೂ ಸಫಿಸ್ಟಿಕೇಟೆಡ್ ಆಗಿ ಸಫಿಷಿಯೆಂಟಾಗಿ ಮಾಡ್ಕೋಬೋದು. ಸೊ ಆ ಥರ ನೋಡಿದಾಗ ಗೊತ್ತಾಗುತ್ತೆ, ಕೆಲವು ಫಾರ್ಮುಲಾಸ್ ಸಾಕು ನಿಮಗೆ ಈ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡೋಕ್ಕೆ. ಅದ್ರ ಜೊತೆ ಪ್ಯಾಸೇಜ್ ರೀಡಿಂಗ್ ಆಗಿರ್ಬೋದು, ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ. ಆಮೇಲೆ
ಡೇಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು, ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು, ಕೆಲವೊಂದು ಸೆಲೆಕ್ಟೆಡ್ ಟಾಪಿಕ್ಸ್ ಇರುತ್ತೆ. ಸೊ ಇಷ್ಟು ಮಾಡಿ ನೀವು ಪ್ರಿಪ್ರೇಷನ್ ಮಾಡಿದ್ರೆ ನಿಮಗೆ ಆ್ಯಪ್ಟಿಟ್ಯೂಡ್ ಭಯ ಏನೂ ಇರಲ್ಲ. ಸೊ ಅಷ್ಟು ಮಾಡ್ಬೋದು ಎಲ್ಲರೂ. ಇರಲಿ, ಕಮಿಂಗ್ ಬ್ಯಾಕ್ ಟು ದಿ ಟಾಪಿಕ್. ಈ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ? ಟು ಗಿವ್ ರೆಸ್ಪೆಕ್ಟ್ ಟು ಪೈ. ಪೈ ಅಂದರೆ ಏನು? ಇದೊಂದು ನಂಬರು. ಯಾವ್ದು ನಂಬರು? 3.14. ಸೊ ಏನಾದರೂ ಕಾಮನ್ ಅಥವಾ ಸಿಮಿಲರ್ ಕಾಣ್ತಾ ಇದೆ ಅಲ್ಲಿ? ವೆರಿ ಫೆಮಿಲಿಯರ್? ಎಸ್. 3 ಅಂದರೆ ಮಾರ್ಚ್, 14 ಅಂದರೆ ದಿನಾಂಕ. ಸೊ 14th ಮಾರ್ಚ್ನ ಈ ರೀಸನ್ಗೋಸ್ಕರ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಕರೀತಾರೆ. ಸೊ ಇಲ್ಲಿ 3.14 ಅಂದರೆ ನಾವು ಪೈ ಅಂತ ಹೇಳ್ತೀವಿ. ಇದ್ರ ಫಾರ್ಮುಲಾ 3.14 ಹೆಂಗೆ ಬರುತ್ತೆ ಅಂದರೆ 22 ಡಿವೈಡೆಡ್ ಬೈ 7. ಸೊ ದಿಸ್ ಗಿವ್ಸ್ 3.142. ಸೊ ಹಾಗಾಗಿ ಅನೇಕ ದೇಶಗಳು ಇದನ್ನು ಪೈ ಡೇ ಅಂತ ಕರಿತಾ ಇದ್ವು. ಸೊ ಹಾಗಾಗಿ ಯುನೆಸ್ಕೋ ಏನು ಮಾಡ್ತು, ಪೈ ಡೇ ಅಂತ ಕರಿಬೇಡಿ, ಇದನ್ನು ಇಂಟರ್ನ್ಯಾಷನಲ್ ಡೇ ಆಫ್ ಮ್ಯಾಥಮೆಟಿಕ್ಸ್ ಅಂತಲೇ ಗುರುತಿಸ್ಬಿಡೋಣ, ಎಲ್ಲರೂ ಸೆಲೆಬ್ರೇಟ್ ಮಾಡಲಿ ಅಂತ ಈ ಒಂದು ದಿನವನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಇಷ್ಟು ಗೊತ್ತಿರಬೇಕು. ಇದಾದಮೇಲೆ ನಂತರ ನಮಗೆ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಡಿಸೆಂಬರ್ 22. ಸೊ ಇದು ಯಾರಿಗೋಸ್ಕರ ಸೆಲೆಬ್ರೇಟ್ ಮಾಡ್ತೀವಿ? ಟು ಗಿವ್ ರೆಸ್ಪೆಕ್ಟ್ ಟು ಶ್ರೀನಿವಾಸ್ ರಾಮಾನುಜನ್. ಸೊ ಶ್ರೀನಿವಾಸ್ ರಾಮಾನುಜನ್ ಅವರ 135ನೇ ಜನ್ಮ ವಾರ್ಷಿಕೋತ್ಸವ 2022ರಂದು ನಾವು ಆಚರಿಸ್ತೀವಿ. ಇವರ ಕಾಂಟ್ರಿಬ್ಯೂಷನ್ಸ್ ಏನೇನೆಂದರೆ ನಮ್ಮ ಗಣಿತಶಾಸ್ತ್ರಕ್ಕೆ ಅದರ ವಿಶ್ಲೇಷಣೆ ಆಗಿರ್ಬೋದು, ಸಂಖ್ಯೆ ಸಿದ್ಧಾಂತ ಆಗಿರ್ಬೋದು, ಅನಂತ ಸರಣಿ ಅಥವಾ ಇನ್ಫೈನೈಟ್ ಸೀರೀಸ್ ಆಗಿರ್ಬೋದು, ಅದರ ಜೊತೆಗೆ ಮುಂದುವರಿದ ಭಿನ್ನ ರಾಶಿಗಳಾಗಿರ್ಬೋದು ಅಂದರೆ ಕಂಟಿನ್ಯೂಡ್ ಫ್ರ್ಯಾಕ್ಷನ್ಸ್. ಈ ಥರ ಹಲವಾರು ಕಾಂಟ್ರಿಬ್ಯೂಷನ್ಸ್ನ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕಲ್ ಸೊಸೈಟಿಗೆ ಕೊಟ್ಟಿದ್ದಾರೆ ಅವರು. ಸೊ ಇದರಲ್ಲಿ ನೀವು ಲೆಕ್ಕ ಹಾಕಿದ್ರೆ ಸರಿಸುಮಾರು 4000ದಷ್ಟು ಇಕ್ವೇಷನ್ಸ್ ಅವ್ರು ಕೊಟ್ಟಿದ್ದಾರೆ. ಸೊ ಇದ್ರ ಬೇಸಿಸ್ ಮೇಲೆ ನೀವು ಯೋಚನೆ ಮಾಡಿ ಎಷ್ಟು ದೊಡ್ಡ ವಿಜ್ಞಾನಿ ಆಗಿರ್ಬೋದು ಅಥವಾ ಮ್ಯಾಥಮೆಟಿಷಿಯನ್ ಆಗಿರ್ಬೋದು ಅವರು ಅಂತ. ಸ್ನೇಹಿತರೆ, ರಾಮಾನುಜನ್ ಅವರು ಒಂದು ಮಾತು ಹೇಳ್ತಾರೆ, ಆ್ಯನ್ ಇಕ್ವೇಷನ್ ಹ್ಯಾಸ್ ನೋ ಮೀನಿಂಗ್ ಫಾರ್ ಮೀ ಅನ್ಲೆಸ್ ಇಟ್ ಎಕ್ಸ್ಪ್ರೆಸಸ್ ಅ ಥಾಟ್ ಆಫ್ ಗಾಡ್. ಅಂದರೆ ಅವರ ಮಾಡುವ ಕೆಲಸದಲ್ಲೂ ಕೂಡ ಅವರು ಶ್ರದ್ಧೆ ಜೊತೆಗೆ ಒಂದು ದೇವರ ಸ್ವರೂಪವನ್ನು ನೋಡ್ತಾ ಇದ್ರು. ಅಂದರೆ ದೇವರ ಕಾರ್ಯ ಅಂತ ಇದ್ರು ಅವ್ರು ಮಾಡೋ ಕೆಲಸನ. ಸೊ ಸೈನ್ಸ್ ಇದ್ರೂ ಕೂಡ ಅವ್ರ ದೇವ್ರ ಮೇಲೆ ನಂಬಿಕೆ ಎಷ್ಟು ಅಪಾರವಾಗಿತ್ತು ನೋಡಿ. ಸೊ ಹಾಗಾಗಿನೇ ಅವ್ರ ಜೀವನದಲ್ಲಿ ಅಷ್ಟೊಂದು ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಬರೀ 32 ವರ್ಷ ಅವ್ರು ಬದುಕಿದ್ದು. ಅಷ್ಟು ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ರು ಅದ್ರ ಒಳಗಡೆ ಜೀವನ ಪೂರ್ತಿ ಈ ಭೂಮಿ ಆಕಾಶ ಇರೋವರೆಗೂ ಅವ್ರ ಹೆಸರು ಅಜರಾಮರವಾಗಿರುವಂತೆ ಒಂದು ಕಾಂಟ್ರಿಬ್ಯೂಷನ್ಸನ್ನು ಕೊಟ್ಟು ಹೋಗಿದ್ದಾರೆ. ಸುಮಾರು 4000 ಇಕ್ವೇಷನ್ಸ್ ಕೊಡೋದಂದ್ರೆ ಏನು ತಮಾಷೆನ ಇಮ್ಯಾಜಿನ್ ಮಾಡಿ. ನಾವು ಎಕ್ಸಾಮಲ್ಲಿ 10 ಇಕ್ವೇಷನ್ ಬರೆಯೋಷ್ಟರಲ್ಲೇ ಹಣ್ಣುಗಾಯಿ ನೀರ್ಗಾಯಿ ಆಗಿರ್ತೀವಿ. ಸೊ ಆ ಮಟ್ಟಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ಸ್ ಇದೆ. ನೆಕ್ಸ್ಟು ಇವರ ಜೀವನದ ಕೆಲವೊಂದು ಮುಖ್ಯಾಂಶಗಳನ್ನು ತಿಳಿದುಕೊಳ್ಳೋಣ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. 1911ರಲ್ಲಿ ರಾಮಾನುಜನ್ ಅವರು ತಮ್ಮ ಮೊದಲ ಲೇಖನಗಳನ್ನು ಇಂಡಿಯನ್ ಮ್ಯಾಥಮೆಟಿಕಲ್ ಸೊಸೈಟಿ ಈ ಜರ್ನಲ್ನಲ್ಲಿ ಪ್ರಕಟಿಸ್ತಾರೆ. ಇದಾದಮೇಲೆ 1914ನಲ್ಲಿ ಇಂಗ್ಲೆಂಡ್ಗೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿ ಅವರಿಗೆ ಗುರುವಾಗಿ ಸಿಗೋರು ಯಾರಂದರೆ ಹಾರ್ಡಿ ಅಂತ. ಸೊ ಇದಾದಮೇಲೆ ಇವರ ಕಾಂಟ್ರಿಬ್ಯೂಷನ್ಸ್ ಮುಂಚೆನೇ ಹೇಳ್ದಂಗೆ ರೀಮನ್ ಸರಣಿಗಳು, ಎಲಿಪ್ಟಿಕ್ ಇಂಟಿಗ್ರಲ್ಸ್, ಹೈಪರ್ ಜಿಯೋಮೆಟ್ರಿಕ್ ಸರಣಿಗಳು, ಝೀಟಾ ಕ್ರಿಯಾತ್ಮಕ ಸಮೀಕರಣಗಳು ಮತ್ತು ವಿಭಿನ್ನ ಸರಣಿಗಳ ತನ್ನದೇ ಆದ ಸಿದ್ಧಾಂತವನ್ನು ಇವರು ರೂಪಿಸಿರ್ತಾರೆ. ಇದರ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಇವೆಂಟ್ ನಡೆದಿರುತ್ತೆ. ಇನ್ನೇನು ಸಾಯೋ ಸಂದರ್ಭದಲ್ಲಿ ರಾಮಾನುಜನ್ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿರುತ್ತೆ. ಸೊ ಬೆಡ್ ಮೇಲೆ ಇರ್ತಾರೆ, ಸಲೈನ್ ಹಚ್ಚಿರ್ತಾರೆ, ನರ್ಸ್ ಎಲ್ಲ ಬಂದು ಇಂಜೆಕ್ಷನ್ ಕೊಟ್ಟು ಹೋಗ್ತಾ ಇರ್ತಾರೆ. ಸೊ ತಮ್ಮ ಶಿಷ್ಯನ ನೋಡೋಕ್ಕೆ ಹಾರ್ಡಿ ಅವರು ಇಂಗ್ಲೆಂಡಿಂದ ಬರ್ತಾರೆ. ಫ್ಲೈಟಲ್ಲಿ ಬರ್ತಾರೆ. ಫ್ಲೈಟಿಂದ ಏರ್ಪೋರ್ಟಿಂದ ಒಂದು ಕಾರ್ ತೊಗೊಂಡು ಹಾಸ್ಪಿಟ್ಲಿಗೆ, ಇವರು ರಾಮಾನುಜನ್ ಇರುವಂಥ ಹಾಸ್ಪಿಟ್ಲಿಗೆ ಬರ್ತಾರೆ. ಸೊ ಬಂದು ಕೂತ್ಕೋತಾರೆ. ಕೇಳ್ತಾರೆ, ಹೇಗಿದೆಪ್ಪ ರಾಮಾನುಜನ್, ಎಲ್ಲ ಸೌಖ್ಯವೇ, ಕುಶಲವೇ ಅಂತ ಕೇಳ್ತಾರೆ. ಕೇಳಿ ಹೇಳ್ತಾರೆ, ಹಂಗೆ ಮಾತಾಡ್ಕೊಂಡು ರಾಮಾನುಜನ್, ಒಂದು ಕಾರಲ್ಲಿ ಒಂದು ಟ್ಯಾಕ್ಸಿಯಲ್ಲಿ ಬಂದೆ ನಾನು, ಆ ಟ್ಯಾಕ್ಸಿ ನಂಬರ್ 1729 ಅಂತ ನೋಡಿದ್ರೆ ಒಂಥರ ಅನ್ನಿಸ್ತಪ್ಪ, ನನಗೆ ಬೇಜಾರಾಗೋ ಥರ ನಂಬರ್ ಇತ್ತು ಅಂತ ಹೇಳ್ತಾರೆ. ಸೊ ರಾಮಾನುಜನ್ ಅವರ ಪ್ರೆಸೆನ್ಸ್ ಆಫ್ ಮೈಂಡ್ ನೋಡಿ. ಡೆತ್ ಬೆಡ್ಡಲ್ಲಿದ್ದರೂ ಕೂಡ, ಇನ್ನೇನು ಸಾಯುವ ಹಂತದಲ್ಲಿದ್ದಾರೆ, ಆದರೂ ಕೂಡ ಅವ್ರ ಮೈಂಡ್ ಎಷ್ಟು ಕ್ವಿಕ್ಕಾಗಿ ಎಷ್ಟು ಅಲರ್ಟ್ ಇತ್ತು ನೋಡಿ. ಸರ್ 1729 ಇದೇನು ಸಾಮಾನ್ಯ ನಂಬರ್ ಅಲ್ಲ, ಇದು 2 ವಿಭಿನ್ನ ಘನಗಳ ಮೊತ್ತವನ್ನು ಮತ್ತು 2 ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾದ ಚಿಕ್ಕ ಸಂಖ್ಯೆ ಅಂತ ಹೇಳ್ತಾರೆ. ಅವ್ರಿಗೆ ಅರ್ಥ ಆಗಲ್ಲ. ಅದಕ್ಕೆ ಒಂದು ಪೆನ್ನು ಪೇಪರ್ ತೊಗೊಂಡು ಬರೆದು ತೋರಿಸ್ತಾರೆ. 1729ನ ನೀವು 1 ಕ್ಯೂಬ್ ಪ್ಲಸ್ 9 ಕ್ಯೂಬ್ ಈ ಥರ ಮಾಡಿದ್ರೆ, 1 ಕ್ಯೂಬ್ ಪ್ಲಸ್ 12 ಕ್ಯೂಬ್ ಈ ಥರ ಮಾಡಿದಾಗ ಇದರ ಮೊತ್ತ ಏನು ಬರುತ್ತಲ್ಲ 1729. ಅದೇ ಥರ ನೀವು 9 ಕ್ಯೂಬ್ ಪ್ಲಸ್ 10 ಕ್ಯೂಬ್ ಮಾಡಿ, ಇದ್ರ ಮೊತ್ತ ಕೂಡ 1729 ಬರುತ್ತೆ. ಹಾಗಾಗಿ ಇದು 2 ವಿಭಿನ್ನ ಘನಗಳ ಮೊತ್ತ ಮತ್ತು 2 ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾದಂಥ ಒಂದು ನಂಬರ್ ಅಂತ ಹೇಳ್ತಾರೆ. ಸೊ ಹಾಗಾಗಿನೇ ಇದಕ್ಕೆ ಟ್ಯಾಕ್ಸಿ ಕ್ಯಾಬ್ ನಂಬರ್ ಅಂತ ಕೂಡ ಕರೀತಾರೆ. ಟ್ಯಾಕ್ಸಿ ಕ್ಯಾಬ್ ನಂಬರ್ ಅಂತಲೂ ಕರೀತಾರೆ, ಹಾರ್ಡಿ ರಾಮಾನುಜನ್ ಸಂಖ್ಯೆ ಅಂತ ಕೂಡ ಕರೀತಾರೆ. ಸೊ ಇಮ್ಯಾಜಿನ್ ಮಾಡಿ, ಸಾಯೋ ಸಂದರ್ಭದಲ್ಲೂ ಅವ್ರ ಮೈಂಡ್ ಎಷ್ಟು ಕ್ವಿಕ್ ಆಗಿತ್ತಂದರೆ ಜಸ್ಟ್ ಅವ್ರ ಕೆಲಸದ ಬಗ್ಗೆನೇ ಯೋಚನೆ ಮಾಡ್ತಾ ಇತ್ತು. ಹಿಂದೆ ಹೇಳ್ದಂಗೆ ಅವ್ರು ಹೇಳಿದ್ರಲ್ಲ, ಈ ಕೆಲಸ ಅಂದರೆ ಒಂಥರ ದೇವರಿದ್ದಂಗೆ ಅವ್ರಿಗೆ.
ಸೊ ಹಾಗಾಗಿ ತಮಗೆ ಹುಷಾರಿದೆಯೋ ಹುಷಾರಿಲ್ವೋ ಅದೆಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ದ್ಯಾಟ್ ಅವರು ಮೈಂಡ್ ಇಟ್ ವಾಸ್ ಆಲ್ವೇಸ್ ವರ್ಕಿಂಗ್ ಟುವರ್ಡ್ಸ್ ಮ್ಯಾಥಮೆಟಿಕ್ಸ್. ಸೊ ಹಾಗಾಗಿ ಇದನ್ನು ಹಾಡಿ ರಾಮಾನುಜನ್ ಸಂಖ್ಯೆ ಅಂತ ಕರೀತಾರೆ. ಸೊ ಇವರಿಗೆ ಒಂದು ರೆಸ್ಪೆಕ್ಟ್ ಕೊಡಲಿಕ್ಕಾಗಿ ತಮಿಳುನಾಡಲ್ಲಿ ಡಿಸೆಂಬರ್ 22 ರಾಜ್ಯ IT ದಿನ ಅಂತ ಆಚರಿಸ್ತಾ ಇದ್ರು. ಅದನ್ನೇ ಇವಾಗ ನಾವು ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಕೂಡ ಕರಿತೀವಿ. ಸೊ ಇವರ ಜೀವನಾಧಾರಿತ ದೇವ್ ಪಟೇಲ್ ಅಭಿನಯದ ಒಂದು ಫಿಲಮ್ ಇದೆ, ಮೂವಿ ಇದೆ, ದಿ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಅಂತ. ದೇವ್ ಪಟೇಲ್ ಅಂದರೆ ಜೈ ಹೋ ಪಿಕ್ಚರ್ಲಿದ್ರಲ್ಲ ಆ ಆ್ಯಕ್ಟರು. ಸೊ ಅವರು ದಿ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಅನ್ನೋ ಒಂದು ಚಲನಚಿತ್ರ ಮಾಡಿದ್ದಾರೆ. ಸೊ ತಾವುಗಳು ದಯವಿಟ್ಟು ಅದನ್ನು ನೋಡಬೇಕು. ಸಖತ್ತಾಗಿದೆ ಮೂವಿ ಮಾತ್ರ, ತುಂಬ ಇನ್ಸ್ಪಿರೇಷನಲ್ಲು, ತುಂಬ ಮೋಟಿವೇಶ್ನಲ್ಲು. ಇನ್ನು ಮುಂದಿನ ಟಾಪಿಕ್ ಯಾವುದು ಅಂದರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಥವಾ SSLV. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಹೇಗಿದೆ: SSLV ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಮೊದಲನೇದು, ಇದು 5000 kg ತೂಕದ ಉಪಗ್ರಹಗಳನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಎರಡನೇದು, ಇದನ್ನು ನಾಸಾ ನಿರ್ಮಾಣ ಮಾಡಿದೆ. ಮೂರನೇದು, ಇದು ಸಂಯೋಜನೆಗೊಳ್ಳಲು ಕೇವಲ 72 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ನಾಲ್ಕನೇದು, ಯಾವುದೂ ಅಲ್ಲ. ತಮಗೆ ಯಾವುದು ಉತ್ತರ ಸರಿ ಅನಿಸುತ್ತೋ ಅದನ್ನು ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಸೊ SSLV ಸಂದರ್ಭ ಏನು? ಈ SSLVಯ ಮೊದಲ ಪರೀಕ್ಷಾರ್ಥ ಹಾರಾಟ ನಾವು ಈ ವರ್ಷದ ಮೇಯಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತ ಇಸ್ರೋ ಇತ್ತೀಚೆಗೆ ಹೇಳಿದೆ, ಪ್ರೆಸ್ ನೋಟ್ ರಿಲೀಸ್ ಮಾಡಿದೆ. ಸೊ ಈ ಒಂದು ಕಾಂಟೆಕ್ಸ್ಟಲ್ಲಿ ನಾವು SSLV ಅಂದರೆ ಏನಂತ ತಿಳ್ಕೊಳ್ಬೇಕು. ಅದಾದ ನಂತರ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಏನಂದ್ರೆ ತಿಳ್ಕೊಳ್ಬೇಕು. ಅದಾದಮೇಲೆ ಜಿಯೋ ಸಿಂಕ್ರನಸ್ ಲಾಂಚ್ ವೆಹಿಕಲ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಅದಾದಮೇಲೆ ಕೊನೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಬಿಟ್ಸ್, ಲೋ ಅರ್ತ್ ಆರ್ಬಿಟ್, ಮೀಡಿಯಮ್ ಅರ್ತ್ ಆರ್ಬಿಟ್, ಹೈ ಅರ್ತ್ ಆರ್ಬಿಟ್. ಸೊ ಇಲ್ಲಿ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂದರೆ ಇದೊಂದು ಸ್ವದೇಶಿ ನಿರ್ಮಿತ ಲಾಂಚ್ ವೆಹಿಕಲ್, ಅಂದರೆ ಇಂಡಿಜಿನಸ್ಲಿ ಡೆವಲಪ್ಡ್. ಇಟ್ ಈಸ್ ಡೆವಲಪ್ಡ್ ಬೈ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. ಸೊ ಇದೊಂದು ಇಸ್ರೋ ಕೈ ಕೆಳಗಡೆ ಇರುವಂತಹ ಕಮರ್ಷಿಯಲ್ ಆರ್ಮ್. ಸೊ ಇದಾದಮೇಲೆ ಇದರ ಉದ್ದೇಶ ಏನಂದರೆ ಸಣ್ಣ ವಾಣಿಜ್ಯ ಉಪಗ್ರಹಗಳು ಅಥವಾ ಕಮರ್ಷಿಯಲ್ ಸ್ಯಾಟಲೈಟ್ಸ್ ಇದನ್ನು ಭೂಮಿಯ ಮೇಲ್ಮೈಯಿಂದ 200ರಿಂದ 2000 ಕಿಲೋಮೀಟರ್ ಎತ್ತರದಲ್ಲಿರುವ ಭೂ ನೀಚ ಕಕ್ಷೆ ಅಥವಾ ಲೋ ಆರ್ಬಿಟ್ ಅರ್ಥಲ್ಲಿ ಪ್ಲೇಸ್ ಮಾಡುವಂಥ ಒಂದು ಕೆಲಸ ಆಗಿರುತ್ತೆ. ಎಷ್ಟು ಸಾಮರ್ಥ್ಯ ಇದ್ರದ್ದು ಅಂದರೆ ಇದು ಸುಮಾರು 500 kg ತೂಕದವರೆಗಿನ ಉಪಗ್ರಹಗಳನ್ನು ಕೂಡ ಹೊತ್ತೊಯ್ಯಬಲ್ಲದು. ಇದರ ತೂಕ ಎಷ್ಟಂದರೆ ಈ ಸ್ಯಾಟಲೈಟ್ದು, ಈ ಲಾಂಚ್ ವೆಹಿಕಲ್ದು ಸುಮಾರು 110 ಟನ್ ತೂಕ. ಇದನ್ನು ಸಂಯೋಜನೆಗೊಳಿಸಲು ಅಂದರೆ ಇದನ್ನು ರೆಡಿ ಮಾಡಲು ಕೇವಲ 72 ಗಂಟೆಗಳು ಸಾಕು. ಅದಲ್ಲದೆ ಇದನ್ನು ನಿರ್ಮಾಣ ಮಾಡೋಕ್ಕೆ ಬರೀ 30 ಕೋಟಿ ಸಾಕು. ಬರೀ 30 ಕೋಟಿ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದ್ರ ಕಂಪ್ಯಾರಿಸನ್ ಟರ್ಮ್ಸಲ್ಲಿ ಒಂದು GSLV ಅಥವಾ PSLV ನಿರ್ಮಾಣ ಮಾಡಬೇಕು ಅಂದರೆ ಕಮ್ಮಿ ಅಂದರೆ 130ರಿಂದ 150 ಕೋಟಿ ಖರ್ಚಾಗುತ್ತೆ. ಸೊ ಆ ಪಾಯಿಂಟ್ ಆಫ್ ವ್ಯೂವಲ್ಲಿ ಇದು ಒಂದು 30 ಕೋಟಿ ಕಮ್ಮಿ ಆಯಿತು. ಇದಲ್ಲದೆ ಕೇವಲ 72 ಗಂಟೆಯಲ್ಲಿ ಇದನ್ನು ಅಸೆಂಬಲ್ ಮಾಡ್ಬೋದು. ವೆರಸ್ GSLV ಅಥವಾ PSLVಗೆ ಕನಿಷ್ಠ 3 ತಿಂಗಳು ಬೇಕಾಗುತ್ತೆ. ಸೊ ಇದೆಲ್ಲ ಇದ್ರ ಕೀ ಫೀಚರ್ಸ್ ಮತ್ತು ಅಡ್ವಾಂಟೇಜಸ್. ಸೊ ಇದರ ಅವಶ್ಯಕತೆ ಏನಿದೆ? ಇತ್ತೀಚೆಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳು, ಖಾಸಗಿ ಸಂಸ್ಥೆಗಳು ಮತ್ತು ಅನೇಕ ವಿಶ್ವವಿದ್ಯಾನಿಲಯಗಳು IISc ಆಗಿರ್ಬೋದು, ವೇರಿಯಸ್ IITs ಆಗಿರ್ಬೋದು, ಇವರು ಸಣ್ಣ ಉಪಗ್ರಹಗಳನ್ನು ಭೂ ನೀಚ ಕಕ್ಷೆ ಅಥವಾ ಲೋ ಅರ್ತ್ ಆರ್ಬಿಟ್ಗೆ ಕಳಿಸುವ ಅಗತ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ತಾವು ಎಕ್ಸ್ಪೆರಿಮೆಂಟಲ್ಗಾದರೂ ಆಗಿರ್ಬೋದು ಅಥವಾ ಗೌರ್ಮೆಂಟಿಂದ ಏನೋ ಒಂದು ತೊಗೊಂಡಿರುವಂಥ ಪ್ರಾಜೆಕ್ಟ್ಸ್ಗಾದರೂ ಆಗಿರ್ಬೋದು, ಬೇರೆ ಬೇರೆ ರೀಸನ್ಸ್ಗೆ ತಮಗೆ ಲೋ ಅರ್ತ್ ಆರ್ಬಿಟ್ಗೆ ಕಳಿಸೋಕ್ಕೆ ಒಂದು ಉಪಗ್ರಹ ಉಡಾವಣಾ ಒಂದು ವಾಹನ ಬೇಕಾಗಿದೆ ಅಂತ ಇಸ್ರೋ ಹತ್ರ ಪದೇ ಪದೇ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಇದು ಇಲ್ದಿರೋ ಕಾರಣ ಅವ್ರು ಹೋಗಿ ಫ್ರಾನ್ಸ್ ಆಗಲಿ ಅಥವಾ ಜರ್ಮನಿ ಆಗಲಿ ರಷ್ಯಾ ಆಗಲಿ ಅವರ ಲಾಂಚ್ ವೆಹಿಕಲ್ಸ್ ಮೇಲೆ ಅಥವಾ ಅವರ ಲಾಂಚ್ ವೆಹಿಕಲ್ಸ್ ಮುಖಾಂತರ ತಮ್ಮ ಸ್ಯಾಟಲೈಟ್ಸ್ಗಳನ್ನ ಲಾಂಚ್ ಮಾಡ್ತಾಯಿದ್ರು. ಬಟ್ ಇದು ಭಾರಿ ಖರ್ಚಿಗೆ ಈಡು ಮಾಡ್ಕೊಡ್ತಾ ಇತ್ತು. ಸೊ ಹಾಗಾಗಿ ನಮ್ಮ ದೇಶದೇ ಒಂದು ಸ್ವಂತ ಲಾಂಚ್ ವೆಹಿಕಲ್ ಇದ್ದರೆ ಖರ್ಚು ಕಮ್ಮಿ ಆಗುತ್ತೆ, ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಅಂತ ಅದೊಂದು ರಿಕ್ವೆಸ್ಟ್ ಮಾಡಿದರು. ಕೊನೆಗೆ ಅದಕ್ಕೆ ಅಪ್ರೂವಲ್ ಕೊಟ್ಟು ಹೆಡ್ ನಾಡ್ ಮಾಡಿ ಇಸ್ರೋ ಈ ಒಂದು ಮಹತ್ವದ ಕಾರ್ಯವನ್ನು ಕೈಗೊಂಡಿದೆ. ಸೊ ಇಲ್ಲಿ ನೋಡಿ, ರಾಷ್ಟ್ರೀಯ ಬೇಡಿಕೆಗಳನ್ನು ಪೂರೈಸಲೇ ಬರೀ ನಮ್ಮ ದೇಶದ್ದು ಡಿಮ್ಯಾಂಡ್ಸ್ ಫುಲ್ಫಿಲ್ ಮಾಡಲಿಕ್ಕೇ ಸುಮಾರು 15ರಿಂದ 25 ಸಣ್ಣ ಉಪಗ್ರಹ ಉಡಾವಣಾ ವಾಹನಗಳ ಅಗತ್ಯವಿದೆ. ಅಂದರೆ 15ರಿಂದ 20 SSLVs ಬೇಕಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಬೇರೆ ಕಂಟ್ರೀಸ್ ಬಿಟ್ಬಿಡಿ, ನಮಗೇ ಸಾಕಾಗ್ತಾ ಇಲ್ಲ. ಸೊ ಹಾಗಾಗಿ ಮಾಡಿದ್ದು ಒಳ್ಳೆ ಕೆಲಸ. ಸೊ ಇಷ್ಟು ನೋಡಿದ ಮೇಲೆ PSLV ಅಂದ್ರೇನು? ಕನ್ನಡದಲ್ಲಿ ಧ್ರುವೀಯ ಉಪಗ್ರಹ ಉಡ್ಡಯನ ವಾಹನ ಅಂತ ಕರಿತೀವಿ ನಾವು. ಸೊ ಇಲ್ಲಿವರೆಗೂ ಸುಮಾರು 50ಕ್ಕೂ ಹೆಚ್ಚು ಯಶಸ್ವಿ ಉಡಾವಣೆಗಳನ್ನು ಇದು ಮಾಡಿದೆ. ಸೊ ಇದನ್ನು ಕೂಡ ಇಸ್ರೋ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದೆ. ಇದು ಒಂದು ಮಧ್ಯಮ ತೂಕದ ಉಡಾವಣಾ ವಾಹನ ಅಂತ ನಾವು ಕರಿತೀವಿ. ಸೊ ಇದರಿಂದ ನೀವು ಸ್ಯಾಟಲೈಟ್ಸ್ನ ಎಲ್ಲೆಲ್ಲಿ ಕೂರಿಸ್ಬೋದು? ಜಿಯೋ ಸಿಂಕ್ರನಸ್ ಟ್ರಾನ್ಸ್ಫರ್ ಆರ್ಬಿಟ್, ಲೋವರ್ ಅರ್ತ್ ಆರ್ಬಿಟ್ ಮತ್ತು ಸನ್ ಸಿಂಕ್ರನಸ್ ಆರ್ಬಿಟ್, ಈ 3 ಕಕ್ಷೆಯಲ್ಲಿ ಕೂರಿಸ್ಬೋದು. ಇದರ ಕೆಪಾಸಿಟಿ ಎಷ್ಟಂದರೆ ಸುಮಾರು 1000 kg ತೂಕದ ಉಪಗ್ರಹಗಳನ್ನು ಇದು ಹೊತ್ತೊಯ್ಯಬಲ್ಲದು. ಅಲ್ಲದೆ
ಇದು ದ್ರವ ಹಂತಗಳನ್ನು ಹೊಂದಿರುವ ಮೊದಲ ಭಾರತೀಯ ಉಡಾವಣಾ ವಾಹನವಾಗಿದೆ. ಅಂದರೆ ಲಿಕ್ವಿಡ್ ಸ್ಟೇಜ್ ಇಂಜಿನ್. ಲಿಕ್ವಿಡ್ ಸಾಲಿಡ್ ಸ್ಟೇಜ್ ಅಂತ ಸಪ್ರೇಟ್ ಸ್ಟೇಜ್ ಬರುತ್ತೆ. ನೀವು ಕೇಳ್ಬೋದು ಏನಿದ್ರ ಅವಶ್ಯಕತೆ ಇದೆ, ಒಂದೇ ಲಿಕ್ವಿಡ್ ಯೂಸ್ ಮಾಡೋಕ್ಕಾಗಲ್ವಾ ಅಂತ. ಸ್ನೇಹಿತರೆ, ಯೋಚನೆ ಮಾಡಿ, ನಾವು ಈ ಭೂಮಿಯ ಕಕ್ಷೆ ಒಳಗಡೆ, ಭೂಮಿಯ ಪರಿಸರ ಎನ್ವೈರ್ಮೆಂಟ್ ಏನಿರುತ್ತಲ್ಲ, ಇಲ್ಲಿ ಆಕ್ಸಿಜನ್ ಫ್ರೀಲಿ ಅವೈಲೇಬಲ್ ಇದೆ, ಆಮ್ಲಜನಕ. ಸೊ ಅದ್ರ ಜೊತೆ ರಿಯಾಕ್ಟ್ ಮಾಡಿಕೊಂಡು ನಮ್ಮ ಡೀಸೆಲು, ಪೆಟ್ರೋಲ್ ಕಾರ್ ಇಂಜಿನ್ಗಳು ಅಥವಾ ಬೈಕ್ಗಳು ನಡೀತವೆ. ಬಟ್ ಭೂಮಿ ಕಕ್ಷೆ ದಾಟಿ ಹೋದಾಗ, ಪರಿಸರ ದಾಟಿ ಹೋದಾಗ ಆಕ್ಸಿಜನ್ ಇರಲ್ಲ. ಸೊ ಹಾಗಾಗಿ ಅಲ್ಲಿ ರಿಯಾಕ್ಟ್ ಮಾಡಿ ಎನರ್ಜಿ ಪ್ರೊಡ್ಯೂಸ್ ಮಾಡೋಕ್ಕೆ ಏನಾದರೂ ಒಂದು ಸಾಧನ ಬೇಕಲ್ಲ. ಸೊ ಅಂಥ ಸಂದರ್ಭದಲ್ಲಿ ಲಿಕ್ವಿಡ್ ಇಂಜಿನ್ಸ್ ವರ್ಕ್ ಆಗಲ್ಲ, ಲಿಕ್ವಿಡ್ ಫ್ಯೂಲ್ ವರ್ಕ್ ಆಗಲ್ಲ. ಹಾಗಾಗಿ ಸಾಲಿಡ್ ಫ್ಯೂಲ್ ತೊಗೋತಾರೆ. ಅದ್ರ ಜೊತೆಗೆ ರಾಮ್ಜೆಟ್ ಇಂಜಿನ್ಸ್ ಅಂತ ಇದೆ, ಕ್ರಯೋಜೆನಿಕ್ ಇಂಜಿನ್ ಅಂತ ಇದೆ. ಸೊ ಅದು ಕಾಂಟೆಕ್ಸ್ಟ್ ಬಂದಾಗ ಹೇಳ್ತಾನಂತೆ. ಸೊ ಸದ್ಯಕ್ಕೆ ಎಷ್ಟು ತಿಳ್ಕೊಂಡಿರಿ ಏನಂತ. ಇದು ದ್ರವ ಹಂತಗಳನ್ನು ಹೊಂದಿರುವ ಮೊದಲ ಭಾರತೀಯ ಉಡಾವಣಾ ವಾಹನವಾಗಿದೆ. ಸೊ ಇದೆಲ್ಲ ಆದಮೇಲೆ PSLVಯ ಎಲ್ಲ ಕಾರ್ಯಾಚರಣೆಗಳು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ನಿಯಂತ್ರಿಸಲಾಗುತ್ತದೆ. ಸೊ ಇಷ್ಟು PSLV ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಇದಾದಮೇಲೆ ಇನ್ನೊಂದಿದೆಲ್ಲ ಲಾಂಚ್ ವೆಹಿಕಲ್ GSLV. ಈ GSLV ಅಂದ್ರೇನು? PSLV ಅವರ ಬಾಪ್ ಅಂತ ಹೇಳ್ತಾರೆ ಇದನ್ನು. PSLVಗಿಂತ ಅತಿ ಶಕ್ತಿಯುತ ರಾಕೆಟ್ ಲಾಂಚರ್ ಇದು, ಅಥವಾ ಸ್ಯಾಟಲೈಟ್ ಲಾಂಚರು. ಇದನ್ನು ಭೂಸ್ಥಾಯಿ ಉಪಗ್ರಹ ಉಡ್ಡಯನ ವಾಹನ ಅಂತ ಕರಿತೀವಿ. ಅಂದರೆ ಜಿಯೋಸಿಂಕ್ರನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಸೊ ಇಲ್ಲಿವರೆಗೆ ಭಾರತ ನಿರ್ಮಿಸಿದ ಅತಿ ದೊಡ್ಡ ಉಡಾವಣಾ ವಾಹನ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ GSLV ಮಾರ್ಕ್ 2 ಅಂತ ಕರಿಬೇಕು, ಮಾರ್ಕ್ 2 ಅಂತ ಹೇಳಬೇಕು. ಸೊ ಇದ್ರ ಕೆಪಾಸಿಟಿ ಸುಮಾರು 2500 kg ತೂಗಬಲ್ಲ ಸ್ಯಾಟಲೈಟ್ಗಳನ್ನು ಇವು ಲಾಂಚ್ ಮಾಡಬಲ್ವು. ಎಲ್ಲಿ ಲಾಂಚ್ ಮಾಡ್ತವೆ ಅಂದರೆ ಜಿಯೋಸಿಂಕ್ರನಸ್ ಆರ್ಬಿಟಲ್ಲಿ ಲಾಂಚ್ ಮಾಡ್ತವೆ. ಇಲ್ಲಿ ನೋಡಿ, ಈ ಲಾಂಚ್ ವೆಹಿಕಲ್ ನೀವು ಯೂಸ್ ಮಾಡಿಕೊಂಡು ಭೂಮಿಯಿಂದ ಸುಮಾರು 35,975 ಕಿಲೋಮೀಟರ್ ದೂರದಲ್ಲಿದ್ದರೂ ದೂರದಲ್ಲಿರುವಂಥ ಕಕ್ಷೆಯಲ್ಲೂ ಕೂಡ ನೀವು ಸ್ಯಾಟಲೈಟ್ನ ಪ್ಲೇಸ್ ಮಾಡ್ಬೋದು. ಸೊ ಅಷ್ಟು ಸ್ಟ್ರಾಂಗ್ ಇದು ಲಾಂಚ್ ವೆಹಿಕಲ್ ಇದು. ಸೊ ಇದಾದಮೇಲೆ ನಮಗೆ ನೆಕ್ಸ್ಟು ಡಿಫ್ರೆನ್ಸಸ್ ಗೊತ್ತಾಯ್ತಲ್ಲ PSLV ಮತ್ತು GSLV ಮಧ್ಯೆ. GSLV ಅಂದರೆ ಇಟ್ ಈಸ್ ಅ 3 ಸ್ಟೇಜ್ಡ್ ವೆಹಿಕಲ್, PSLV 4 ಸ್ಟೇಜ್ಡ್ ವೆಹಿಕಲ್. ಸೊ ಇದು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೀವಿ, ಇದು ಜಿಯೋ ಸಿಂಕ್ರನಸ್ ಲಾಂಚ್ ವೆಹಿಕಲ್ ಅಂತ ಕರಿತೀವಿ. ಇದ್ರ ರೇಂಜ್ ಬಂದುಬಿಟ್ಟು, ಇದ್ರ ಕೆಪಾಸಿಟಿ ಬಂದುಬಿಟ್ಟು 2500 kg ಸ್ಯಾಟಲೈಟ್ಸ್ನ ಪ್ಲೇಸ್ ಮಾಡುತ್ತೆ. ವೆರಾಸ್ ದಿಸ್ ಒನ್ 1000 kg ಸ್ಯಾಟಲೈಟ್ಸ್. ಸೊ ಇಷ್ಟು ಡಿಫ್ರೆನ್ಸ್ ಗೊತ್ತಿರಬೇಕು. ಇದಾದಮೇಲೆ ನೆಕ್ಸ್ಟ್ ಟಾಪಿಕ್ಕು ಭೂಸ್ಥಾಯಿ ಕಕ್ಷೆ ಮತ್ತು ಸೂರ್ಯಸ್ಥಾಯಿ ಕಕ್ಷೆ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಜಿಯೋ ಸಿಂಕ್ರನಸ್ ವರ್ಸಸ್ ಸನ್ ಸಿಂಕ್ರನಸ್. ಅದಕ್ಕಿಂತ ಮುಂಚೆ ಜಿಯೋ ಸಿಂಕ್ರನಸ್ ಮತ್ತು ಜಿಯೋ ಸ್ಟೇಷನರಿ ಅಂದರೆ ಏನಂತ ತಿಳ್ಕೊಳ್ಬೇಕು. ಇಮೇಜ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಜಿಯೋ ಸ್ಟೇಷನರಿ ಅಂದರೆ ಹೆಸರೇ ಹೇಳೋ ಥರ ಸ್ಟೇಷನರಿ ಅಂದರೆ ನಿಂತಲ್ಲೇ ನಿಂತಿರೋ ಹಾಗೆ ಕಾಣುವಂಥ ಒಂದು ಆರ್ಬಿಟ್. ಒಬ್ಬ ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ನೋಡಿದಾಗ ಆ ಸ್ಯಾಟಲೈಟು ಅವನ ತಲೆ ಮೇಲೆ ಕಾಣುತ್ತೆ, ಎಲ್ಲಿದೆಯೋ ಅಲ್ಲೇ ಕಾಣುತ್ತೆ, 24 ಗಂಟೆನೂ ಎಲ್ಲಿದೆಯೋ ಅಲ್ಲೇ ಕಾಣುತ್ತೆ. ಸೊ ಇದರ ಅರ್ಥ ಅರ್ತ್ದು ರೊಟೇಷನ್ ಸ್ಪೀಡು ಮತ್ತು ಇದಕ್ಕೆ ಮ್ಯಾಚ್ ಆಗೋ ಥರ ಸ್ಪೀಡು ಈ ಒಂದು ಸ್ಯಾಟಲೈಟ್ದು ಇರುತ್ತೆ. ಸೊ ಇದು 12 ಗಂಟೆಯಲ್ಲಿ ಈಸ್ಟಿಂದ ವೆಸ್ಟ್ಗೆ ತಿರುಗಿದ್ರೆ ಈ ಒಂದು ಸ್ಯಾಟಲೈಟು ಅದೇ 12 ಗಂಟೆಯಲ್ಲಿ ಇಲ್ಲಿಂದ ಇಲ್ಲಿಗೆ ಬಂದಿರುತ್ತೆ. ಸೊ ಹಾಗಾಗಿ ನೋಡೋಕ್ಕೆ ಯಾವಾಗಲೇ ನೋಡಿದ್ರೆ ನಮ್ಮ ತಲೆ ಮೇಲೆ ಇದೆ ಅನಿಸುತ್ತೆ ನಿಮಗೆ. ಸೊ ಹಾಗಾಗಿ ಈ ಒಂದು ಆರ್ಬಿಟ್ಗೆ ನಾವು ಜಿಯೋ ಸ್ಟೇಷನರಿ ಆರ್ಬಿಟ್ ಅಂತ ಕರಿತೀವಿ. ಇನ್ನು ಸ್ವಲ್ಪ ಚೇಂಜು. ಈ ಜಿಯೋ ಸ್ಟೇಷನರಿ ಆರ್ಬಿಟ್ಟು ನಮ್ಮ ಇಕ್ವೇಟರ್ ಏನಿದೆಯಲ್ಲ, ಇಕ್ವೇಟರ್ ಮಧ್ಯಭಾಗ ಅಥವಾ ಮೇಲ್ಭಾಗ ಸರಿಯಾಗಿ ಸರ್ಕಲಲ್ಲಿ ಇರುತ್ತೆ. ಸೊ ಇದಕ್ಕೆ ಜಿಯೋ ಸ್ಟೇಷನರಿ ಅಂತೀವಿ. ಅಕಸ್ಮಾತಾಗಿ ಈ ಆರ್ಬಿಟ್ಟು ಸ್ವಲ್ಪ ಇನ್ಕ್ಲೈನ್ಡ್, ಸ್ವಲ್ಪ ಬೆಂಡ್ ಆಗಿದ್ದರೆ, ಸ್ವಲ್ಪ ಅಥವಾ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಜಾಸ್ತಿ ಆಗಿದ್ದರೆ ಅದಕ್ಕೆ ಜಿಯೋ ಸಿಂಕ್ರನಸ್ ಅಂತ ಕರಿತೀವಿ. ಸೊ ವಿಚ್ ಮೀನ್ಸ್ ರಿಮೆಂಬರ್, ಜಿಯೋ ಸ್ಟೇಷನರಿ ಈಸ್ ಆಲ್ಸೋ ಅ ಟೈಪ್ ಆಫ್ ಜಿಯೋ ಸಿಂಕ್ರನಸ್ ಆರ್ಬಿಟ್. ಅಂದರೆ ಜಿಯೋ ಸ್ಟೇಷನರಿ ಕೂಡ ಒಂದು ಜಿಯೋ ಸಿಂಕ್ರನಸ್ ಆರ್ಬಿಟ್ ಆಗಿರುತ್ತೆ. ಬಟ್ ಎಲ್ಲ ಜಿಯೋ ಸಿಂಕ್ರನಸ್ ಆರ್ಬಿಟ್ಗಳು ಸಹ ಜಿಯೋ ಸ್ಟೇಷನರಿ ಆಗಿರಲ್ಲ. ಈ ಡಿಫ್ರೆನ್ಸ್ನ ನೀವು ವಿಡಿಯೋ ಪಾಸ್ ಮಾಡಿ ಎರಡು ಸತಿ ಕೇಳಿಸ್ಕೊಂಡು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಮ್ಯಾಪ್ ಹಾಕ್ಕೊಂಡು ನೀವೇ ಮ್ಯಾಪ್ ಡ್ರಾ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸೊ ಜಿಯೋ ಸ್ಟೇಷನರಿ ಮತ್ತು ಜಿಯೋ ಸಿಂಕ್ರನಸ್ ಆರ್ಬಿಟ್ಸ್ ಆಯಿತು. ಇದಾದಮೇಲೆ ಸನ್ ಸಿಂಕ್ರನಸ್ ಆರ್ಬಿಟ್ ಅಂದರೆ ಏನು? ಸೊ ಜಿಯೋ ಸಿಂಕ್ರನಸ್ ಅಂದರೆ ಭೂಮಿ ಜೊತೆಗೆ ತಿರುಗುವಂಥ ಒಂದು ಆರ್ಬಿಟ್ಟು. ಸನ್ ಸಿಂಕ್ರನಸ್ ಅಂದರೆ ಇಲ್ಲಿ ಸೂರ್ಯದ ಅಂದ್ಕೊಳ್ಳಿ. ಸೊ ಅಕಸ್ಮಾತಾಗಿ ನೀವು ಯೋಚನೆ ಮಾಡಿ, ಭೂಮಿ ಮೇಲ್ಗಡೆ ಇಲ್ದೇ ಸೂರ್ಯನ ಮೇಲ್ಮೈ ಭಾಗದಲ್ಲಿ ಇದ್ದಿದ್ದರೆ ನಿಮಗೆ ಒಂದು ಸ್ಯಾಟಲೈಟು ಸನ್ ಸಿಂಕ್ರನಸ್ ಆಗಿದ್ದಲ್ಲಿ ಹೆಂಗೆ ಕಾಣಿಸುತ್ತೆ ಅಂದರೆ ಸಿಮಿಲರ್ ಪ್ಯಾಟರ್ನ್, ಸಿಮಿಲರ್ ಟ್ರೆಂಡಲ್ಲಿ ಕಾಣಿಸ್ತಾ ಇತ್ತು. ಬೆಳಗ್ಗೆ ಹಿಂಗೆ ಹೋಗ್ತಾ ಇತ್ತು, ಸಂಜೆ ಹಿಂಗೆ ಬರ್ತಾಯಿತ್ತು. ಸೊ ಈ ಥರ ನಿಮಗೆ ಕಣ್ಣಿಗೆ ಕಾಣೋ ರೀತಿ ಸಿಂಕ್ರನೈಸ್ ಮಾಡಿ ಒಂದು ಸ್ಯಾಟಲೈಟ್ನ ಉಡಾವಣೆ ಮಾಡಿ ಒಂದು ಕಕ್ಷೆಯಲ್ಲಿಟ್ಟರೆ ಆ ಕಕ್ಷೆಗೆ ನಾವು ಸನ್ ಸಿಂಕ್ರನಸ್ ಅಂತ ಕರಿತೀವಿ. ಸೊ ಹಾಗಾಗಿ ಸನ್ ಸಿಂಕ್ರನಸ್, ಜಿಯೋ ಸಿಂಕ್ರನಸ್. ಭೂಮಿ ಜೊತೆಗೆ ಸಿಂಕ್ರನೈಸ್ ಆಗುವಂಥ ಆರ್ಬಿಟ್ ಜಿಯೋ ಸಿಂಕ್ರನಸ್. ಅದೇ ರೀತಿ ಸನ್ ಜೊತೆ ಸಿಂಕ್ರನೈಸ್ ಆಗುವಂಥ ಒಂದು ಆರ್ಬಿಟ್ ಸನ್ ಸಿಂಕ್ರನಸ್ ಅಂತ ಕರಿತೀವಿ. ಇಷ್ಟು ತಮಗೆ ತಿಳಿದಿರಬೇಕು. ಮುಂದಿನ ಒಂದು ಟಾಪಿಕ್ ಯಾವುದು ಅಂದರೆ ಯಮುನಾ ನದಿಯ ಪೊಲ್ಯೂಷನ್ ಅಥವಾ ಯಮುನಾ ನದಿಯ ಮಾಲಿನ್ಯ. ಸೊ ಪ್ರಶ್ನೆ,
ಈ ಕೆಳಗಿನವುಗಳಲ್ಲಿ ಯಮುನಾ ನದಿಯ ಉಪನದಿಗಳು ಯಾವುವು? ಸಿಂಧ್, ಬೇಟ್ವಾ, ಕೇನ್, ಮೇಲಿನ ಎಲ್ಲ. ಸೊ ಉತ್ತರನ ಏನು ಮಾಡಬೇಕು? ಒನ್ಸ್ ಅಗೇನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಸೊ ಕಾಂಟೆಕ್ಸ್ಟ್ ಏನಂದರೆ, ಇತ್ತೀಚೆಗೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ರಿಪೋರ್ಟ್ ರಿಲೀಸ್ ಮಾಡಿದೆ. ಆ ರಿಪೋರ್ಟಲ್ಲಿ ಅವ್ರು ಏನು ಹೇಳ್ತಾರಪ್ಪ ಅಂದರೆ, ಈ ನದಿಯ ಒಟ್ಟು ಹರಿವು ಅಂದರೆ ಈ ನದಿಯ ಒಟ್ಟು ಹರಿವಿನಲ್ಲಿ ಬರೀ 2% ಮಾತ್ರ, ಅಂದರೆ 22 ಕಿಲೋಮೀಟರ್ ಮಾತ್ರ ದೆಹಲಿಯಿಂದ ಹೋಗುತ್ತೆ. ಬಟ್ 2% ಅಷ್ಟೇ ಹೋದರೂ ಸಹ ಸುಮಾರು 98% ಅಷ್ಟು ಮಾಲಿನ್ಯ ಅಥವಾ ಪೊಲ್ಯೂಷನ್ ದೆಹಲಿಯಿಂದ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಮ್ಯಾಜಿನ್ ಮಾಡಿ, 2%ಅಲ್ಲಿ 98%ಅಲ್ಲಿ, ಸೊ 2% ಯೂಸ್ ಮಾಡಿ 98% ಇವರು ನಾಶ ಮಾಡ್ತಾ ಇದ್ದಾರೆ. ಸೊ ಇದು ನಿಲ್ಲಬೇಕು, ಇದನ್ನು ಸ್ವಚ್ಛ ಮಾಡಿ ಆದಷ್ಟು ಬೇಗ ರೀಕ್ರಿಯೇಷನ್ ಮಾಡಬೇಕು ಅಂತ ಒಂದು ಮನವಿ CPCB ಸಲ್ಲಿಸಿದೆ. ಆಲ್ರೆಡಿ ಇದು ರಿಲೇಟೆಡ್ ಒಂದು ಆ್ಯಕ್ಷನ್ ಪ್ಲ್ಯಾನ್ ಬರೀ ಇಂಪ್ಲಿಮೆಂಟ್ ಆಗ್ತಾ ಇದೆ. ಯಮುನಾ ಆ್ಯಕ್ಷನ್ ಪ್ಲ್ಯಾನ್ ಅಂತ ಸುಪ್ರೀಂ ಕೋರ್ಟ್ ಮ್ಯಾಂಡೇಟೆಡ್ ಒಂದು ಹೈಪವರ್ಡ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಅವರು ಒಂದು ಆ್ಯಕ್ಷನ್ ಪ್ಲ್ಯಾನ್ನ ಸಬ್ಮಿಟ್ ಮಾಡಿದ್ದಾರೆ. ಸೊ ಅದನ್ನು ಉತ್ತರಾಖಂಡ್ ಆಗಲಿ, ಯು ಪಿ ಆಗಲಿ, ಡೆಲ್ಲಿ ಆಗಲಿ, ಹೀಗೆ 3-4 ಸ್ಟೇಟ್ಸು, ಹರಿಯಾಣ ಆಗಲಿ 4 ಸ್ಟೇಟ್ಸು ಜೊತೆಗೆ ಸೇರಿಕೊಂಡು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಅದನ್ನು ಒಂದು ಸ್ಟೆಪ್ ಅಹೆಡ್ ಹೋಗಿ ಇವಾಗ ಡೆಲ್ಲಿ ಸ್ಟೇಟ್ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ, ತಮ್ಮ ರಾಜ್ಯದಿಂದ ಏನು ಮಾಲಿನ್ಯ ರಿಲೀಸ್ ಆಗ್ತಾ ಇದೆ ಈ ಒಂದು ನದಿಗೆ, ಇದನ್ನು ತಡೆ ಹಿಡಿಬೇಕು, ಆಮೇಲೆ ಕಮ್ಮಿ ಮಾಡ್ಕೋಬೇಕು, ಆದಷ್ಟು ನಿಲ್ಲಿಸಬೇಕು ಅಂತ ಒಂದು ಪ್ರಪೋಸಲ್ ಇದೆ. ಸೊ ಇಲ್ಲಿ ಮುಖ್ಯವಾಗಿ ಪೊಲ್ಯೂಷನ್ ಆಗಲಿಕ್ಕೆ ಏನು ಕಾರಣ? ದೆಹಲಿಯ ಕೊಳಚೆ ನೀರು ಮತ್ತು ಸಂಸ್ಕರಣಾ ಘಟಕಗಳ ವೇಸ್ಟ್ ವಾಟರ್ಸ್. ಇದಾದಮೇಲೆ ಇಂಡಸ್ಟ್ರಿಯಲ್ ಏರಿಯಾಸ್, ಕೈಗಾರಿಕೆಗಳಿಂದ ಹೊರಸೂಸುವ ಮಾಲಿನ್ಯಕಾರಕಗಳು. ಇದಲ್ಲದೆ ಸುತ್ತಮುತ್ತ ನಡೀತಾ ಇರೋ ಕೃಷಿ ಚಟುವಟಿಕೆಗಳು. ಇದ್ರ ಜೊತೆಗೆ ಹರಿಯಾಣದಲ್ಲಿ ಏನು ಯೂಸ್ ಮಾಡ್ತಾರಲ್ಲ, ವಿಸರ್ಜಿಸಲಾದ ಕೃಷಿ ತ್ಯಾಜ್ಯ ಮತ್ತು ಕೀಟನಾಶಕಗಳು. ಸೊ ಕೀಟನಾಶಕಗಳು ನದಿ ದಡದಲ್ಲಿರುವಂಥ ಹೊಲ ಗದ್ದೆಗಳಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಅದು ಮಳೆ ಬಂದಾಗ ವಾಪಸ್ ನದಿಗೆ ಸೇರುತ್ತೆ. ನದಿಗೆ ಸೇರಿ ಕೊನೆಗೆ ಆ ವಿಕ್ಷಯ ಸೈಕಲ್ ಎಂಡ್ ಆಗಲ್ಲ. ಕೊನೆಗೆ ವಾಪಸ್ ಯಾರು ಹಾಕಿರ್ತಾರೋ ಅವನ ಮನೆ ಬಾಗಿಲಿಗೆ ಬಂದು ನಿಲ್ಲುತ್ತೆ. ಸೊ ಹಾಗಾಗಿ ಮಾಡಿದ್ದನ್ನು ಮಾರಾಯ. ಇದಲ್ಲದೆ ನದಿಯಲ್ಲಿ ಕಡಿಮೆ ನೀರಿನ ಹರಿವಿನಿಂದಾಗಿ, ಮುಂಚೆ ಅವಾಗೆಲ್ಲ ಸುಮಾರು 50-60 ವರ್ಷದ ಹಿಂದೆ ನದಿ ಉದ್ದಲಾಗಿ ಎಲ್ಲ ಮನೆಗಳು ಕಟ್ಕೊಂಡು, ಕಾಂಪ್ಲೆಕ್ಸ್ ಕಟ್ಕೊಂಡು, ಅಥವಾ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಟೌನ್ಸ್ ಎಲ್ಲ ಇರ್ತಿರಲಿಲ್ಲ. ಸೊ ಈಗ ರೀಸೆಂಟಾಗಿ ಒಂದು 60-70 ವರ್ಷದಲ್ಲಿ ಆಗಿದೆ. ಸೊ ಹಾಗಾಗಿ ಆ ನದಿಯ ನೀರನ್ನು ಬಳಸುವಂಥ ಜನಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನದಿಯ ಕ್ಯಾರಿಂಗ್ ಕೆಪಾಸಿಟಿ ಏನಿದೆ ಕಮ್ಮಿ ಆಗಿದೆ. ಸುಮಾರು 100 ಬಿಲಿಯನ್ ಲೀಟರ್ಸ್ ಅಷ್ಟು ಕ್ಯೂಬಿಕ್ ಟನ್ ಅಷ್ಟು ನೀರನ್ನು ಎತ್ತೊಯ್ತಾ ಇದ್ದರೆ ಇತ್ತೀಚೆಗೆ ಅದು ಒಂದು 90% ಕಮ್ಮಿ ಆಗಿದೆ. ಸೊ ಹಾಗಾಗಿ ಈ ಮಾಲಿನ್ಯಕಾರಕಗಳು ಶೇಖರಣೆ ಆಗ್ತವೆ, ಕಾನ್ಸಂಟ್ರೇಟ್ ಆಗ್ತವೆ, ಸಂಗ್ರಹಣಗೊಂಡು ಆ ದಡದಲ್ಲಿ ಕೂತ್ಕೊಂಡಿರ್ತವೆ. ಸೊ ಇದು ಕೂಡ ಒಂದು ರೀಸನ್ ಆಗಿದೆ. ಇನ್ನು ಯಮುನಾ ನದಿಯ ಕುರಿತು ಕೆಲವೊಂದು ಮಾಹಿತಿಗಳಿದ್ದಾವೆ. ಇದು ಹುಟ್ಟೋ ಸೋರ್ಸ್ ಎಲ್ಲಿದೆ ಅಂದರೆ, ಉತ್ತರಕಾಶಿ ಜಿಲ್ಲೆಯ ಬಂದರ್ಪೂಂಚ್ ಶಿಖರ, ಇದ್ರ ಬಳಿ ಇರುವ ಯಮುನೋತ್ರಿ ಹಿಮನದಿಯಿಂದ ಹುಟ್ಟಿಕೊಳ್ಳುತ್ತದೆ. ನೋಡಿ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಉತ್ತರಕಾಶಿ ಜಿಲ್ಲೆಯ ಬಂದರ್ಪೂಂಚ್ ಶಿಖರದ ಇದರ ಬಳಿ ಇರುವ ಯಮುನೋತ್ರಿ ಹಿಮನದಿ ಇದರ ಸೋರ್ಸ್ ಆಗಿದೆ. ಯಮುನಾ ನದಿ ಸಹ ಗಂಗೆಯ ಒಂದು ಉಪನದಿ ಆಗಿದೆ. ಯಮುನಾಗೆ ಅನೇಕ ಉಪನದಿಗಳಿದ್ದಾವೆ, ಬಟ್ ಇದು ಕೂಡ ಗಂಗೆಯ ಒಂದು ಉಪನದಿ ಅಂತ ಕರೆಸ್ಕೊಳ್ಳುತ್ತೆ. ಸೊ ಇದು ಹಾಯ್ದು ಹೋಗುವ ರಾಜ್ಯಗಳು ಯಾವ್ಯಾವು ಅಂದರೆ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ್, ಹರಿಯಾಣ, ದೆಹಲಿ ಮತ್ತು ಉತ್ತರ ಪ್ರದೇಶ್. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇದು ಗಂಗೆಯನ್ನು ಸೇರುತ್ತದೆ. ಸೊ ಇದರ ಪ್ರಮುಖ ಉಪನದಿಗಳು ಯಾವ್ಯಾವು ಅಂದರೆ ಚಂಬಲ್, ಸಿಂಧ್, ಬೇಟ್ವಾ, ಕೇನ್ ಮತ್ತು ದಾಸನ್. ಸೊ ಈ ಒಂದು ಪ್ರಮುಖ ಅಂಶಗಳನ್ನು ತಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಮುಂದಿನ ಪ್ರಶ್ನೆ, ಸಿಲಿಪ್ಸಿ ಮೋಪಡಿ ಬಿಡೇನಿ ಎಂದರೇನು? ಇದು ಇತ್ತೀಚೆಗೆ ಪತ್ತೆಯಾದ ಸ್ಕ್ವಿಡ್ ಪಳೆಯುಳಿಕೆ. ಇದೊಂದು ಹೊಸ ಪ್ರಜಾತಿಯ ಮೀನು. ಸೌರಮಂಡಲದ ಹೊಸ ನಕ್ಷತ್ರ ಯಾವುದೂ ಅಲ್ಲ. ನಿಮ್ಮ ಆನ್ಸರ್ ಒನ್ಸ್ ಅಗೇನ್ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಸೊ ಇದೇನೆಂದರೆ, ಇದೊಂದು ಇತ್ತೀಚೆಗೆ ಸಿಕ್ಕಂತಹ ಫಾಸಿಲೈಸ್ಡ್ ಅಂದರೆ ಸ್ಕ್ವಿಡ್ ಜಾತಿಯ ಪಳೆಯುಳಿಕೆ ಅಥವಾ ಸ್ಕ್ವಿಡ್ನ ಪಳೆಯುಳಿಕೆ. ಸೊ ಇದನ್ನು ಹವಾಮಾನ ಬದಲಾವಣೆ ಸಮಸ್ಯೆಯನ್ನು ಪರಿಹರಿಸಿದಂಥ ಅಮೆರಿಕದ ಪ್ರೆಸೆಂಟ್ ಅಧ್ಯಕ್ಷ ಜೋಯ್ ಬೈಡೆನ್ ಅವರಿಗೆ ಒಂದು ಗೌರವವನ್ನು ಸೂಚಿಸಲು ಈ ಒಂದು ಸ್ಕ್ವಿಡ್ನ ಅಥವಾ ಈ ಒಂದು ಫಾಸಿಲ್ಗೆ ಸಿಲಿಪ್ಸಿ ಮೋಪೋಡಿ ಬಿಡೇನ್ ಎಂದು ಯಾರು ಎಕ್ಸ್ಪರ್ಟ್ಸು ಅಥವಾ ಆರ್ಕಿಯಾಲಜಿಸ್ಟು ಹೆಸರಿಸ್ತಾರೆ. ಸೊ ಅವರಿಗೆ ಒಂದು ಗೌರವ ಕೊಡಲಿಕ್ಕೆ. ಸೊ ನೀವು ನೋಡಿ, ನೀವು ಯಾವ ಥರ ನೀವು ಅಧಿಕಾರಿಗಳಾದ ಮೇಲೆ ಕೆಲಸ ಮಾಡಬೇಕು ಅಂದರೆ ನಿಮ್ಮ ಹೆಸರಲ್ಲಿ ಅನೇಕ ಮೆಡಲ್ಸ್ಗಳು, ಆನರ್ಗಳು ಅಥವಾ ಈ ಥರ ನೇಮಿಂಗ್ಸ್ ಆಗಬೇಕು. ಸೊ ಅಷ್ಟು ಒಳ್ಳೊಳ್ಳೆ ಕೆಲಸ ನೀವು ಮಾಡಬೇಕು ಎಲ್ಲರೂ. ಸೊ ಇದಾದಮೇಲೆ ಇದು ಎಷ್ಟು ವರ್ಷದ ಹಳೆಯದಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಸುಮಾರು 328 ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿದೆ. ಇಟ್ ಈಸ್ ದಿ ಓಲ್ಡೆಸ್ಟ್ ಸ್ಕ್ವಿಡ್ ಫಾಸಿಲ್ ಅಂತ ಹೇಳ್ತಾರೆ. ಸೊ 328 ಮಿಲಿಯನ್ ವರ್ಷಗಳಷ್ಟು ಹಳೆಯದು ಇದು. ಸೊ ಇದು ಅತ್ಯಂತ ಹಳೆಯದಾದ ರಕ್ತ ಪಿಶಾಚಿಯಾಗಿದೆ ಎಂದು ಕರೆಸ್ಕೊಳ್ಳಲಾಗ್ತದೆ. ರಕ್ತ ಪಿಶಾಚಿ ಅಂದರೆ ವ್ಯಾಂಪಿರೋಪಾಡ್ ಅಂತ ಕರೀತಾರೆ, ವ್ಯಾಂಪಿರೋಪಾಡ್. ಸೊ ಇದು ಪೂರ್ವಜರ 10 ಕೈಗಳ ಸ್ಥಾನವನ್ನು ಉಳಿಸಿಕೊಳ್ಳಲು ತಿಳಿದಿರುವ ಏಕೈಕ ವ್ಯಾಂಪಿರೋಪಾಡ್ ಅಂತ ಕರೀತಾರೆ. ಇದಾದಮೇಲೆ
ಇದು 10 ಕ್ರಿಯಾತ್ಮಕ ಅನುಬಂಧಗಳೊಂದಿಗೆ ನಮಗೆ ತಿಳಿದಿರುವ ಮೊದಲ ಮತ್ತು ಏಕೈಕ ವ್ಯಾಂಪಿರೋಪಾಡ್ ಅಂತ ಕೂಡ ಕರೆಸಿಕೊಳ್ಳಲಾಗುತ್ತೆ. ಮುಂದಿನ ಟಾಪಿಕ್ ಗ್ಯಾಲಿಯಂ ನೈಟ್ರೈಡ್. ಸೊ ಇತ್ತೀಚೆಗೆ ಗ್ಯಾಲಿಯಂ ನೈಟ್ರೈಡ್ ಪರಿಸರ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುವ ಸಲುವಾಗಿ ಒಂದು ಕೇಂದ್ರ ಮತ್ತು ಇನ್ಕ್ಯುಬೇಟರ್ ಅನ್ನು ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಇದನ್ನು ಮಾಡಿದವರು ಯಾರು? ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಅವ್ರ ಜೊತೆಗೆ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು, IISc ಬೆಂಗಳೂರು. ಸೊ ಇವರು ಇಬ್ಬರು ಸೇರಿಕೊಂಡು ಇದ್ರ ಒಂದು ಸಂಸ್ಥೆಯನ್ನು ಬೆಂಗಳೂರಲ್ಲಿ ಇತ್ತೀಚೆಗೆ ಇನಾಗ್ರೇಟ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಬೇಕಾಗಿರುವಂಥ ಮಾಹಿತಿ ಏನಂದರೆ ಗ್ಯಾಲಿಯಂ ನೈಟ್ರೈಡ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ. ಸೊ ಇದನ್ನು ವಿಶೇಷವಾಗಿ RF ಮತ್ತು ಪವರ್ ಅಪ್ಲಿಕೇಶನ್ಗಳಿಗಾಗಿ ಯೂಸ್ ಮಾಡ್ತಾರೆ. ಸೊ ಇದಲ್ಲದೆ ಬೇರೆ ಬೇರೆ ಫೀಲ್ಡ್ಸ್ ಎಲ್ಲಿ ಬಳಸ್ತಾರೆ ಅಂದರೆ ಒಂದು LED ಬಳಸ್ತಾರೆ, ಬ್ಲೂ LEDs ಬಳಸ್ತಾ ಇದ್ರು. ಅದಲ್ಲದೆ ವೇರಿಯಸ್ ಕಂಪ್ಯೂಟರ್ಸಲ್ಲಿ ಆಗಿರ್ಬೋದು, ಇತ್ತೀಚೆಗೆ ಎಲೆಕ್ಟ್ರಿಕ್ ಸ್ಕೂಟೀಸಲ್ಲಿ ಆಗಿರ್ಬೋದು, ಕಾರಲ್ಲಿ ಸಹ ಬಳಸ್ತಾರೆ. ಸೊ ಹೀಗೆ ಇದರ ಅಪ್ಲಿಕೇಶನ್ ಬಗ್ಗೆ ತಾವುಗಳು ತಿಳಿದುಕೊಂಡಿರಬೇಕು. ಮುಂದೆ ಇರುವಂಥ ಟಾಪಿಕ್ ಸಾಮಾಜಿಕ ಷೇರು ವಿನಿಮಯ ಕೇಂದ್ರ ಅಂದರೆ ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್. ಇತ್ತೀಚೆಗೆ ಕಾಂಟೆಕ್ಸ್ಟ್ ಏನು ಅಂದರೆ ಸೆಬಿ ಈ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಇಲ್ಲ ಸಲ್ಲದ ತಪ್ಪು ಇನ್ಫಾರ್ಮೇಷನ್ಗಳನ್ನು ನಾನ್ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಕೊಡ್ತಾ ಇದ್ರು, ಯೂಟ್ಯೂಬ್, ಟ್ವಿಟರ್, ಟೆಲಿಗ್ರಾಮ್ ಸೇರಿದಂತೆ ಹಲವು ಸೋಷಿಯಲ್ ಮೀಡಿಯಾಗಳ ಮುಖಾಂತರ. ಸೊ ಅದನ್ನು ತಡೆ ಹಿಡಿದು ಅದು ಎಲ್ಲ ತಪ್ಪು ಅಂತ ಹೇಳಿಬಿಟ್ಟು ಬ್ಯಾನ್ ಮಾಡಿದೆ. ಸೊ ಈ ಕಾಂಟೆಕ್ಸ್ಟಲ್ಲಿ ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನಂತ ತಿಳಿಸ್ಕೊಳ್ಬೇಕು. ಸೊ ಇಲ್ಲಿ ಸೋಷಿಯಲ್ ಸ್ಟಾಕ್ ಅಂದರೆ ಅಥವಾ ಸೋಷಿಯಲ್ ಎಂಟರ್ಪ್ರೈಸ್ ಅಂದರೆ ಖಾಸಗಿ ಮತ್ತು ಲಾಭೋದ್ದೇಶವಿಲ್ಲದ ವಲಯದ ಪೂರೈಕೆದಾರರಿಗೆ ಹೆಚ್ಚಿನ ಬಂಡವಾಳವನ್ನು ಒದಗಿಸುವ ಮೂಲಕ ಅವರಿಗೆ ಸೇವೆ ಸಲ್ಲಿಸುವುದು ಇದರ ಮುಖ್ಯ ಉದ್ದೇಶ. ಯಾವುದ್ರದ್ದು? ಸಾಮಾಜಿಕ ಷೇರು. ಸಾಮಾಜಿಕ ಸಂಸ್ಥೆ ಅಂದರೆ ಒಂದು ಸಂಸ್ಥೆ ಲಾಭ ಇರುತ್ತೆ, ಲಾಭದ ಉದ್ದೇಶ ಇರುತ್ತೆ, ಬಟ್ ಮ್ಯಾಕ್ಸಿಮಮ್ ಲಾಭ ಪಡಿಬೇಕು ಅನ್ನೋ ದುರುದ್ದೇಶ ಇರಲ್ಲ. ಅದರ ಜೊತೆಗೆ ಲಾಭ ಪಡೆದುಕೊಂಡರೂ ಸಹ ಆ ಪ್ರಾಫಿಟ್ನ ಅವ್ರು ಏನು ಮಾಡ್ತಾರೆ, ಮತ್ತೆ ಜನಸ್ನೇಹಿ ಅಥವಾ ಬಡವರಿಗೆ, ಬಗ್ಗರಿಗೆ ಅಥವಾ ದೀನರಿಗೆ ಅವರಿಗೆ ಹೆಲ್ಪ್ ಆಗೋ ರೀತಿ ಅದನ್ನು ಮರು ಇನ್ವೆಸ್ಟ್ ಮಾಡಿ ಕೊನೆಗೆ ವಾಪಸ್ ಸೊಸೈಟಿಗೆ ಕೊಡ್ತಾರೆ. ಇನ್ ಟರ್ಮ್ಸ್ ಆಫ್ ಹೆಲ್ತ್ ಆಗಿರ್ಬೋದು, ಹೊಸ ಹಾಸ್ಪಿಟಲ್ ಕಟ್ಸೋದಾಗಿರ್ಬೋದು, ಅಥವಾ ಹೊಸ ರೋಡ್ಗಳನ್ನ ಮಾಡೋದಾಗಿರ್ಬೋದು, ಅಥವಾ ಬಡವರಿಗೆ ವಿದ್ಯಾಭ್ಯಾಸ ಕೊಡಿಸೋದಾಗಿರ್ಬೋದು. ಸೊ ಈ ಥರ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಹಾಗಾಗಿ ಅವ್ರನ್ನ ನಾವು ಸಾಮಾಜಿಕ ಸಂಸ್ಥೆ ಅಂತ ಕರಿತೀವಿ. ಸೊ ಇದನ್ನು ಸೋಷಿಯಲ್ ಎಂಟರ್ಪ್ರೈಸ್. ಈ ಒಂದು ಸಂಸ್ಥೆಗಳಿಗೆ ಫಂಡ್ ರೇಸ್ ಮಾಡಬೇಕಾದ್ರೆ ಅವರು ಸ್ಟಾಕ್ ಎಕ್ಸ್ಚೇಂಜ್ ಬಂದುಬಿಟ್ಟು ಅನೌನ್ಸ್ ಮಾಡಿದಾಗ ಬರುವಂಥ ಶೇರ್ನ ನಾವು ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ತಮಗಿಷ್ಟು ತಿಳಿದಿರಬೇಕು. ನೀವು ಕೇಳ್ಬೋದು, ಗೌರ್ಮೆಂಟ್ಗೆ ಅಷ್ಟು ಶಕ್ತಿ ಇಲ್ವಾ, ಏನಕ್ಕೆ ಈ ಥರ ಮಾಡಬೇಕು, ನಾವು ಅವ್ರಿಗೆ ಟ್ಯಾಕ್ಸ್ ಕಟ್ಟಲ್ವಾ, ಅವರೇ ಆ ಕೆಲಸ ಮಾಡ್ಬೋದಲ್ವ ಅಂತ ಕೇಳ್ತೀರಾ. ಸರ್, ಎಲ್ಲ ಕೆಲಸವನ್ನು ಗೌರ್ಮೆಂಟ್ ಮಾಡೋಕ್ಕಾಗಲ್ಲ. ಕೆಲವೊಬ್ಬರು ಸೋಷಿಯಲ್ ರಿಫಾರ್ಮರ್ಸ್ ಅಥವಾ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇರ್ತಾರೆ, ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿರ್ತಾರೆ. ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಅವ್ರು ಕರೀತಾರೆ. ತಮ್ಮ ಹತ್ರ ಇರೋ ತಮಗೆ ಸಾಕು ಎನ್ನಿಸೋಷ್ಟು ಆಸ್ತಿಯನ್ನು ಇಟ್ಕೊಂಡು ಮಿಕ್ಕಿದ್ದನ್ನು ಬಡವರಲ್ಲಿ, ಬಗ್ಗರಲ್ಲಿ ಇವರಿಗೆ ರೀಡಿಸ್ಟ್ರಿಬ್ಯೂಟ್ ಮಾಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ಈ ಸಾಮಾಜಿಕ ಬಂಡವಾಳದ ಅವಶ್ಯಕತೆ ಇದೆ. ಸೊ ಇದು ಭಾರತವು ತನ್ನ ಆರ್ಥಿಕತೆಯ ಆಧಾರವಾಗಿರುವ ಉದ್ಯೋಗದ ಸಾಧನಗಳನ್ನು ಸರಿಪಡಿಸಲು ಮತ್ತು ಪುನರ್ನಿರ್ಮಿಸಲು ಗಮನಾರ್ಹ ಪ್ರಮಾಣದ ಸಹಿಷ್ಣು ಬಂಡವಾಳ ಹೊಂದುವ ಅಗತ್ಯವಿದೆ. ಸೊ ಆರ್ಥಿಕ ಲಾಭಕ್ಕೆ ಆದ್ಯತೆ ನೀಡುವ ಸಾಂಪ್ರದಾಯಿಕ ಬಂಡವಾಳ ಅಥವಾ ಕನ್ವೆನ್ಷನಲ್ ಕ್ಯಾಪಿಟಲ್ ಅಂತಹ ಹೊರೆಯನ್ನು ಸಂಪೂರ್ಣವಾಗಿ ಸ್ವತಃ ತಾನೇ ಹೊರಲು ಸಾಧ್ಯವಾಗುವುದಿಲ್ಲ. ಮತ್ತೊಂದೆಡೆ ಸಾಮಾಜಿಕ ಬಂಡವಾಳ ಈ ಪಾತ್ರಕ್ಕೆ ಹೆಚ್ಚು ಸೂಕ್ತವಾಗಿದೆ. ಇದು ಸಹಿಷ್ಣು ಮಾತ್ರವಲ್ಲ, ಕೋವಿಡ್-19 ಕಾರಣದಿಂದಾಗಿ ಕುಸಿತದ ಅಂಚಿನಲ್ಲಿರುವ ಸಾಮಾಜಿಕ ರಚನೆಗಳನ್ನು ಬೆಂಬಲಿಸುವ ಮತ್ತು ಬಲಪಡಿಸುವ ಗುರಿಯನ್ನು ಸಹ ಹೊಂದಿದೆ. ಸೊ ಹೀಗಾಗಿ ನಮಗೆ ಸಾಮಾಜಿಕ ಬಂಡವಾಳದ ಅವಶ್ಯಕತೆ ಇದೆ. ಅರ್ಥ ಆಯ್ತಲ್ಲ? ಸೊ ಇಷ್ಟು ನೀವು ಇದ್ರ ಬಗ್ಗೆ ತಿಳಿದುಕೊಂಡಿರಬೇಕಾಗುತ್ತೆ. ಸ್ನೇಹಿತರೆ, ಇಷ್ಟೊತ್ತು ಡಿಸ್ಕಸ್ ಮಾಡಿದಂಥ ಮಾಹಿತಿ ತಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಮತ್ತೊಮ್ಮೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿ, ಅದರ ಜೊತೆಗೆ ನಮ್ಮ ವೆಬ್ಸೈಟ್ www.kesguruji.com ವಿಸಿಟ್ ಮಾಡಿ. ಇಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಕಂಪಲೇಷನ್ ಆಗಿರ್ಬೋದು ಸಿಗುತ್ತೆ. ಜೊತೆಗೆ ಪ್ರಜಾವಾಣಿ ದೈನಂದಿನ ಸಾರಾಂಶ ಸಿಗುತ್ತೆ, ಇಂಗ್ಲೀಷ್ ಡೈಲಿ ಕ್ವಿಸ್, ಕನ್ನಡ ಡೈಲಿ ಕ್ವಿಸ್, ಫ್ರೀ ಟೆಸ್ಟ್ ಸೀರೀಸ್ ಮತ್ತು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಬೋತ್ ಇನ್ ಕನ್ನಡ ಆಸ್ ವೆಲ್ ಆಸ್ ಇಂಗ್ಲೀಷ್ ಸಿಗುತ್ತೆ. ಜೊತೆಗೆ KS ಮೇನ್ಸ್ ಮತ್ತು PSI SIಗೆ ಬೇಕಾಗಿರುವಂಥ ಸ್ಟಡಿ ಮೆಟೀರಿಯಲ್ಸ್ ಕೂಡ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಜೊತೆಗೆ ಒಂದು ಡಿಸ್ಕಷನ್ ಫೋರಮ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ತಾವುಗಳು ಲಾಗಿನ್ ಆಗಿ ನಿಮ್ಮ ಪಿಯರ್ಸ್ ಅಂದರೆ ನಿಮ್ಮ ಸಹಪಾಠಿಗಳ ಜೊತೆಗೆ ಡಿಸ್ಕಷನ್ ಮಾಡ್ಕೊಂಡು ಹೋಗ್ಬೋದು. ಸೊ ಅಕ್ರಾಸ್ ಕರ್ನಾಟಕ ಎವ್ರಿ ಒನ್ ವಿಲ್ ಬಿ ಕನೆಕ್ಟೆಡ್ ಆನ್ ದ ಸೇಮ್ ಪ್ಲಾಟ್ಫಾರ್ಮ್. ಸೊ ಅದ್ರ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೇರೆ ಆಸ್ಪಿರೆಂಟ್ಸ್ಗೆ ಇದ್ರ ಬಗ್ಗೆ ತಿಳಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.